ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. OBC ಡಿಪಾರ್ಟ್ಮೆಂಟ್ ಹಿಂದುಳಿದ ವರ್ಗಗಳ ಇಲಾಖೆ ನಡೆದಂತಹ ಫ್ರೀ IAS ಮತ್ತು KS ಕೋಚಿಂಗಿಗೆ ನಡೆದಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಡಿಕೋಡಿಂಗ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ಎಂದಿನಂತೆ ನಮ್ಮ ಕ್ಲಾಸ್ನ ಮೂಲ ಉದ್ದೇಶ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ ಇಲ್ಲಿ ಕಾನ್ಸೆಪ್ಟ್ಸ್ ಯಾವ ರಿಪೀಟ್ ಆಗಿದೆ ಅಂತೇಳಿ ಬನ್ನಿ. ಇದು ಆನ್ಸರ್ಸ್ ಹುಡುಕುವಂತಹ ಕ್ರಮ ಅಲ್ಲ. ಇಡೀ ನಮ್ಮ HYT ಕ್ಲಾಸು ಕ್ವಶನ್ ಪೇಪರು ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿ ನಡೀತಕ್ಕಂಥದ್ದು. ಇದನ್ನ ನಾನು ಏನಂತೇನೆಂದ್ರೆ, ಇದು ಹಾಡು ಹಳೇದು, ಏನಪ್ಪಾ ಅಂತಂದ್ರೆ ಕಾನ್ಸೆಪ್ಟ್ಸ್ ಹಳೇದು, ಪ್ರಶ್ನೆ ಪತ್ರಿಕೆ ಹೊಸದು, ಆದರೆ HYT ಕಾನ್ಸೆಪ್ಟ್ಸ್ ಹಳೇವು. ಓಕೆ, ಅದಕ್ಕೆ ಎಕ್ಸಾಂಪಲ್ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಓಕೆ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಓಷನ್ ಕರೆಂಟ್ ಡಸ್ ನಾಟ್ ಫ್ಲೋ ಇನ್ ಟು ದಿ ಅಟ್ಲಾಂಟಿಕ್ ಓಷನ್? ಅಟ್ಲಾಂಟಿಕ್ ಓಷನ್ ಅಲ್ಲಿ ಈ ಸಾಗರ ಪ್ರವಾಹ ಹರಿಯುವುದಿಲ್ಲ. ಸಾಗರ ಪ್ರವಾಹಗಳು ಶೀತ ಪ್ರವಾಹ ಮತ್ತು ಉಷ್ಣ ಪ್ರವಾಹ. ಶೀತ, ಕೋಲ್ಡ್ ಕರೆಂಟ್ ಅಂಡ್ ವಾರ್ಮ್ ಕರೆಂಟ್, ಕೋಲ್ಡ್ ಕರೆಂಟ್ ಅಂಡ್ ವಾರ್ಮ್ ಕರೆಂಟ್. ಸಿ ಆನ್ಸರ್ಸ್ ಹುಡುಕೋದು, ದಟ್ಸ್ ನಾಟ್ ಡೀಲ್, ಇದು ಆನ್ಸರ್ಸ್. ಬೈ ಮೈ ಪಾಯಿಂಟ್ ಈಸ್, so you should not limit to finding the answer. Sir, if you see ocean currents 2025 KS mains question ಗೆ ocean currents ಬಂದಿದೆ ಕ್ವಶನ್. ನಾನು ಅದನ್ನ ಹೇಳಿದ್ದೀನಿ, ಪೇಪರ್ 2 ಅಲ್ಲಿ ಬರುತ್ತೆ ಅಂತ, ಓಷನ್ ಕರೆಂಟ್ಸ್ ಎಕ್ಸಾಮ್ಸ್ ಬರುತ್ತೆ ಅಂತ ಹೇಳಿದ್ದೀನಿ. ಇಲ್ಲೂ ಓಷನ್ ಕರೆಂಟ್, ಇಲ್ಲೂ ಓಷನ್ ಕರೆಂಟ್, ಅಲ್ಲೂ ಓಷನ್ ಕರೆಂಟ್, ಎಲ್ಲೆಲ್ಲೂ ನೀನೆ. ಸೊ ಹೀಗೆ ಪ್ರಶ್ನೆ ಪತ್ರಿಕೆ ಹೊಸದು, HYT ಟಾಪಿಕ್ ಹಳೆಯದು. ಇದು ನಮ್ಮ ಉದ್ದೇಶ. ಸೊ ನೀವೇನ್ ಮಾಡಬೇಕು, ನೀವು ಎಕ್ಸಾಮ್ಸ್ ಪ್ರಿಪೇರ್ ಆಗೋರು ಫ್ರಮ್ PC ಟು DC. ಓಕೆ, PC ಎಕ್ಸಾಮ್ಸ್ ಅಲ್ಲಿ ಅಥವಾ PSI ಎಕ್ಸಾಮ್, C ಗ್ರೂಪ್ ಎಕ್ಸಾಮ್ಸ್ ಅಲ್ಲಿ ಹೇಗೆ ಬರುತ್ತೆ, ಶೀತ ಪ್ರವಾಹ ಯಾವ, ಉಷ್ಣ ಪ್ರವಾಹ ಎಲ್ಲಿ ಕಂಡು ಬರುತ್ತೆ, ಯಾವ ಡೈರೆಕ್ಷನ್ ಕಂಡು ಬರುತ್ತೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. KS ಮೇನ್ಸ್ ಮತ್ತು IAS ಮೇನ್ಸ್ಗೆ ಹೇಗೆ ಓದಬೇಕಪ್ಪ ಅಂತಂದ್ರೆ, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ವಿಚ್ ರೆಸ್ಪಾನ್ಸಿಬಲ್ ಫಾರ್ ಓಷನ್ ಕರೆಂಟ್ಸ್? ಓಷನ್ ಕರೆಂಟ್ಸು ಯಾಕೆ, ಎಲ್ಲಿ, ಹೇಗೆ, ಯಾವ ದಿಕ್ಕಿನಲ್ಲಿ ಕಂಡು ಬರ್ತವೆ, ಓಷನ್ ಕರೆಂಟ್ಸ್ ಇಂದ ಮರುಭೂಮಿಗಳು ಹೇಗೆ ಉಂಟಾಗುತ್ತೆ, ಓಷನ್ ಕರೆಂಟ್ಸ್ ಇಂದ ಎಲ್ಲಿನೋ ಹೇಗೆ ಉಂಟಾಗುತ್ತೆ ಅಂತಕ್ಕಂತಹ ಅಂಶವನ್ನ ನೀವು ತಿಳ್ಕೋಬೇಕು. ಓಷನ್ ಕರೆಂಟ್ ಟಾಪಿಕ್ ಈಸ್ ಹೈಲ್ಡಿಂಗ್ ಟಾಪಿಕ್. ಅದ್ರ ಮೇಲೆ ನೀವು ಯಾವ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರೋ ಅದ್ರ ಮೇಲೆ ನಾವು ಚೇಂಜ್ ಮಾಡ್ಕೊಂಡು ತಗೋಬೇಕು. ಸೊ ದಿಸ್ ಈಸ್ ಕಾಲ್ಡ್ ಮೈ HYT ಕ್ಲಾಸ್. HYT ಕ್ಲಾಸ್ ಹೇಳಿದ್ದೀನಿ, ಬನ್ನಿ ಇಲ್ಲಿ ಮುಂದೆ ನೋಡಿ. ನನ್ನ HYT ಕ್ಲಾಸ್ 12th ಮೇ ಅಲ್ಲಿ ಹೇಳಿದ್ದೀನಿ. ಓಕೆ, ಓಷನ್ ಕರೆಂಟ್ ಟಾಪಿಕ್ ಬಗ್ಗೆ, ಓಷನ್ ಕರೆಂಟ್ಸ್ HYT ಟಾಪಿಕ್, ಓಷನ್ ಕರೆಂಟ್ಸು ಇದು HYT ಅಂತ ಮೆನ್ಷನ್ ಮಾಡಿದ್ದೀನಿ, ನನ್ನ ಕ್ಲಾಸಲ್ಲಿ ರೆಕಾರ್ಡಿಂಗ್ ಮಾಡಿರೋದು. ಸೊ ಇದರಲ್ಲಿ ಏನು ತುಂಬಾ ವಿಶೇಷತೆ, ವಿಭಿನ್ನತೆ ಏನೂ ಇಲ್ಲ, ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರನ, ಬಟ್ ಆದರೆ ಫೋಕಸ್ ಆಗಿ ಪ್ರಿಪ್ರೇಷನ್ ಮಾಡಬೇಕು. ಓಕೆ, ತದನಂತರದಲ್ಲಿ ನಮ್ಮ ಎಂದಿನಂತೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಎಲ್ಲಿಂದ ಬರುತ್ತೆ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್. ಕುರೋಶಿಯೋ ಕರೆಂಟ್ ನೋಡಿ, UPSC CAPF ಅಸಿಸ್ಟೆಂಟ್ ಕಮಾಂಡೆಂಟ್ 2024. ನಾನು ನಿಮಗೆ ಪದೇ ಹೇಳ್ತೀನಿ, ಇನ್ನು ಮುಂದಿನ ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ. ಏನಕ್ಕೆ ಅಂದ್ರೆ, ನಮ್ಮ ಹುಡುಗರು ಅಥವಾ ನಮ್ಮ ಸ್ಪರ್ಧಾರ್ಥಿಗಳು ಒಂದು ಬಾರಿ ಹೇಳಿದ್ರೆ ಕೇಳಲ್ಲ, ಅವ್ರಿಗೊಂದು 20 ಬಾರಿ ಹೇಳ್ಬೇಕು. ಏನಕ್ಕೆ ಅಂತಂದ್ರೆ, ಲೋಹಿ ಅವ್ರು ಹೇಳ್ತಾರೆ. ಸೊ ಲೋಹಿ ಅವರು ನಮ್ಮ ಭಾರತೀಯರಿಗೆ ಅರ್ಥ ಮಾಡಿಸ್ಬೇಕಪ್ಪ ಅಂತಂದ್ರೆ ಕಿರ್ಚಾಡ್ಬೇಕಂತೆ, ನಾನು ಕಿರ್ಚಾಡ್ಬೇಕು. ಸೊ ದಟ್ ಈಸ್ ಹೌ ಇಟ್ ಥಿಂಗ್ಸ್ ವಿಲ್ ವರ್ಕ್. ಏನೋ ಒಂದು 20 ಬಾರಿ ಹೇಳಿದಾಗ ಏನೋ ಈ ಮನುಷ್ಯ ಹೇಳ್ತಾವನಲ್ಲ, ಏನ್ ನೋಡೋಣ ಅಂತ ಅನ್ಕೊಂತೀರ. ಸಿ UPSC CAPF ಅಸಿಸ್ಟೆಂಟ್ ಕಮಾಂಡೆಂಟ್ 2024 ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್, SSC, CAPF, CDS, NDA, ಡೆಲ್ಲಿ ಕಾನ್ಸ್ಟೇಬಲ್ ಕಂಡಕ್ಟೆಡ್ ಬೈ SSC, ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕಂಡಕ್ಟ್ ಬೈ ದಿಸ್ ಒನ್ SSC. ನೋಡಿ, ಕುರೋಶಿಯೋ ಕರೆಂಟ್, ಅಗೋಲಾಸ್ ಕರೆಂಟ್, ಈಸ್ಟ್ ಟು ಇಂಟ್ರಿಫ್ಟ್, ಆಂಟಿಲಿಸ್ ಕರೆಂಟ್. ನಮಗೆ ಕುರೋಶಿಯೋ ಅಂಡ್ ಒಯೋಶಿಯೋ ಕರೆಂಟ್ ಎರಡು ಮಿಕ್ಸ್ ಆಗುತ್ತೆ. ಎರಡು ಮಿಕ್ಸ್ ಆದಲ್ಲಿ ಏನಾಗುತ್ತೆ, ಮೀನುಗಾರಿಕೆ ತುಂಬಾ ಚೆನ್ನಾಗುತ್ತೆ. ಸೊ ದಿಸ್ ಈಸ್ ಹೌ ದಿ ಕ್ವಶನ್ಸ್ ಆರ್ ಗೋಯಿಂಗ್ ಟು ಕಮ್ ಫ್ರಮ್ ಪ್ರೀವಿಯಸ್ ಇಯರ್. ಕುರೋಶಿಯೋ ಕರೆಂಟ್, RRB, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್. ಓಕೆನಾ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್. ಸೊ ಓಕೆ, ಇದು ಎಕ್ಸಾಮ್ 2022. ಸರ್, ಒಂದು 3 ವರ್ಷ ಬುಕ್ಸ್ ಓದಿದವರು ಯಾವುದೇ ಕಾರಣಕ್ಕೂ ಮತ್ತೆ ಬುಕ್ಸ್ ಓದಬೇಡಿ. ಬುಕ್ಸ್ ಓದೋದ್ರಿಂದ ಮತ್ತೆ ನಿಮ್ದು ಎನ್ರಿಚ್ಮೆಂಟ್ ಆಗಲ್ಲ. ಐ ಆಮ್ ಸ್ಪೀಕಿಂಗ್ ಅಬೌಟ್ ಎನ್ರಿಚ್ಮೆಂಟ್. ಓದಿದ್ದೀರಾ, ರಿವಿಷನ್ ಮಾಡ್ತಾ ಇದ್ದೀರಾ, ದಟ್ಸ್ ಫೈನ್, ಬಟ್ ಐ ವಾಂಟ್ ಎನ್ರಿಚ್ಮೆಂಟ್ ಅಂಡ್ ಆಕ್ಟಿವ್ ಪ್ರಿಪರೇಷನ್. ಸೊ ಅಗೇನ್ ನೋಡಿ, ಕುರೋಶಿಯೋ ಕರೆಂಟ್, ಸದರ್ನ್ ಓಷನ್, ಪೆಸಿಫಿಕ್ ಓಷನ್, ಅಟ್ಲಾಂಟಿಕ್ ಓಷನ್, ಇಂಡಿಯನ್ ಓಷನ್. ಸೊ ಅದಿರ್ತಕ್ಕಂಥ ಪೆಸಿಫಿಕ್ ಓಷನ್, ಇಲ್ಲಿ ಕೊಟ್ಟಿರೋದು ಅಟ್ಲಾಂಟಿಕ್ ಓಷನ್. ಸೊ ಇಲ್ಲಿನ ಕ್ವಶನ್ ಅಟ್ಲಾಂಟಿಕ್ ಓಷನ್. ಸಿ ದಿಸ್ ಈಸ್ ಎ ಲಿಂಕ್. ನೀವು ಇಂಡಿಯಾದ ಯಾವ ಎಕ್ಸಾಮ್ ಅನ್ನು ಕೊಡ್ರಿ, ನಾನು ಇದೇ ತರ ಡಿಕೋಡ್ ಮಾಡ್ತೀನಿ. PSI 402 ವಿಡಿಯೋ ಬರ್ತಾ ಇದೆ, ರೆಡಿ ಆಗ್ತಿದೆ. ಪ್ಲೀಸ್ ವೇಟ್. ಅಭಿಮಾನಿಗಳು ಸಹಕರಿಸಬೇಕಾಗಿ ವಿನಂತಿ. ಓಕೆನಾ. ನೆಕ್ಸ್ಟ್ ಕ್ವಶನ್, ಇದು ಓಷನ್ ಕರೆಂಟ್ ಅಂತೇಳಿ HYT ಹೇಳಿದ್ದೀನಿ. ಸೊ ತದನಂತರದಲ್ಲಿ
ಇವಕ್ಕೆಲ್ಲ ಡಿಸ್ಕಷನ್ ಮಾಡ್ತೀನಿ ನಿಮಗೆ. ಎಸ್, ಈ ಕ್ವಶನ್ ಬಹಳ ಇಂಪಾರ್ಟೆಂಟ್. 37th ಏನಿದು ಕ್ವಶನ್? ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಸ್ ಆರ್ ವೆಲ್ ನೋನ್ ಆಸ್ ದಿ 2 ಲಾರ್ಜೆಸ್ಟ್ ಟೀ ಪ್ರೊಡ್ಯೂಸರ್ಸ್ ಇನ್ ಇಂಡಿಯಾ? ಅಂದರೆ ಭಾರತದಲ್ಲಿ ಕೆಳಗಿನ ಯಾವ 2 ರಾಜ್ಯಗಳು ಟೀ ಉತ್ಪಾದನೆಯಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿವೆ ಮತ್ತೆ ಮೊದಲ 2 ಸ್ಥಾನದಲ್ಲಿ ಇದಾವೆ ಅಂತ ಕೇಳಿದ್ದಾರೆ. ನೋನ್ ಆಸ್ 2 ಲಾರ್ಜೆಸ್ಟ್, ಅತಿ ಹೆಚ್ಚು ಟೀ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್. ಸೊ ಆನ್ಸರ್ ಈಸ್ ಅಸ್ಸಾಂ ಅಂಡ್ ವೆಸ್ಟ್ ಬೆಂಗಾಲ್. ಸೊ ಮೈ ಪಾಯಿಂಟ್ ಈಸ್ ನಾಟ್ ಟು ಆನ್ಸರ್. ಸರ್, ಅಗ್ರಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಏನು ಅಂತಂದ್ರೆ ಟೀ, ಕಾಫಿ, ಶುಗರ್ ಕೇನ್, ಪ್ಯಾಡಿ ಅಂದ್ರೆ ಭತ್ತ, ಕರ್ನಾಟಕದವರು ರಾಗಿ, ರೇಷ್ಮೆ, ಇವು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಸೊ ಯು ಶುಡ್ ಫೋಕಸ್ ಆನ್ ದಿಸ್. ನೀವು ಟೀ ಕ್ರಾಪ್ ಬಗ್ಗೆ ಫೋಕಸ್ ಮಾಡಿ ಓದಬೇಕು. ಟೀ ಕ್ರಾಪ್ ಬಗ್ಗೆ ಫೋಕಸ್ ಮಾಡಿ ಓದಬೇಕು. ನೋಡಿ, ನಾರ್ಮಲ್ ಆಗಿ ಓದೋದಕ್ಕೂ ಫೋಕಸ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಓಕೆ ಫೈನ್, ಇದು ಸಾಕಷ್ಟು ಬೇರೆ ಪ್ರಶ್ನೆ ಬಂದಿದೆ ಇದ್ರ ಬಗ್ಗೆ. ಇಟ್ಸ್ ನಾಟ್ ಎ ಬಿಗ್ ಡೀಲ್. ಓಕೆ, ಸೊ ಟೀ ಬಗ್ಗೆ ನಾವು ಮೇ 22ನೇ ತಾರೀಕು ಹೋಮ್ ವರ್ಕ್ ಮಾಡಿದೀವಿ. ಗೈಡ್ ಶಾಂತಪ್ಪ ಸರ್, HW ಅಂದ್ರೆ ಹೋಮ್ ವರ್ಕ್. ಸೊ ನಮ್ಮ ಇಡೀ HVT ಕ್ಲಾಸ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್. ಅವರು ಸಕ್ರಿಯವಾಗಿ ಪಾಲ್ಗೊಳ್ಬೇಕಂತೇಳಿ ಪ್ರತಿ ದಿವಸ ಹೋಮ್ ವರ್ಕ್ ಅನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಹೋಮ್ ವರ್ಕ್ ಮಾಡೋದ್ರಿಂದ ನೋಡಿ, ಒಂದು ರೂಲ್ಸ್ ಹೇಳ್ತೀನಿ, 40 ಪೇಜ್ ಓದುವುದಕ್ಕಿಂತ 20 ಪೇಜ್ ಬರೆಯುವುದು ಲೇಸು. ಓಕೆ, 20 ಪೇಜ್ ಬರೆಯುವುದು ಲೇಸು. ಸೊ ಬರಿತಕ್ಕಂಥ ಕೆಲಸ ನೀವು ಮಾಡಬೇಕು. ಬರಿತಕ್ಕಂತ ಇದ್ರೆ ಫ್ರಸ್ಟ್ರೇಷನ್ ಆಗಲ್ಲ, ಬೇಜಾರಾಗಲ್ಲ, ಕ್ಲಾರಿಟಿ ಸಿಗುತ್ತೆ. ಸೊ ಬರಿಬೇಕು. ಇಲ್ಲಿ ನೋಡಿ, ಟೀ ಬಗ್ಗೆ ನಾವು ಈ ರೀತಿಯಾಗಿ ಹೋಮ್ ವರ್ಕ್ ಮಾಡಬೇಕು. ಟೀ ಬಗ್ಗೆ ಇಲ್ಲಿ ಏನೇನಿದೆ ಅಂತ ನಿಮ್ಗೆ ಅಂಶ ಹೇಳ್ತೀನಿ. ಸರ್, ಟೀ ಬಗ್ಗೆ ನೀವು ಟೀ ಸ್ಪೆಷಲಿಸ್ಟ್ ಆಗ್ಬೇಕಾ? ನೋ, ಟೀ ಸ್ಪೆಷಲಿಸ್ಟ್ ಆಗೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ತೀವಿ ನಾವು ಅಂತಂದ್ರೆ, ನೋಡಿ, ಒಂದು ಫಸ್ಟ್ ಏನ್ ಮಾಡ್ತೀನಿ, ಸ್ಟೂಡೆಂಟ್ಸ್ ಹೇಳ್ತೀನಿ, ಟೀ ಬಗ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎತ್ಕೊಂಬನ್ನಿ. ಪ್ರೀವಿಯಸ್ ಇಯರ್ SSC, CAPF, NDA, UPSC, UPPSC ಎಲ್ಲ ಕ್ವಶನ್ಸ್ ಎತ್ಕೊಂಡ್ಬರೋದು. ಎಲ್ಲದನ್ನ ನೀವು ನೋಟ್ಸ್ ಮಾಡ್ಕೋಬೇಕು. ಹೇಗೆ? ಓನ್ಲಿ ಫ್ರಮ್ ಕ್ವಶನ್ ಪೇಪರ್ ಆಂಗಲ್, ನಾಟ್ ಫ್ರಮ್ ಎಂಟೈರಿಟಿ. ಅಂದ್ರೆ ಟೀ ಬಗ್ಗೆ ನೀವು PhD ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೀವೇನಾಗುತ್ತೆ ಕ್ವಶನ್ ಪೇಪರ್ ಆಂಗಲ್ ಅಂತ ಬರಿಬೇಕು ಮತ್ತೆ ನೋಟ್ಸ್ ಮಾಡ್ಕೋಬೇಕು. ಹೇಗೆ ನೋಡಿ, ಚಹಾ ಮಂಡಳಿ ಒಂದು ಶಾಸನಬದ್ಧ ಸಂಸ್ಥೆ. ಕ್ವಶನ್ ಏನಾಗಿರುತ್ತೆ ಅಂತಂದ್ರೆ, ಸೊ ಯಾವುದು ಟೀ ಇದೆ, ದೆನ್ ಚಹಾ ಇದೆ. ಚಹಾ ಮಂಡಳಿ ಈಸ್ ಇಟ್ ಎ ಕಾನ್ಸ್ಟಿಟ್ಯೂಷನಲ್ ಆರ್ ಸ್ಟ್ಯಾಟ್ಯೂಟರಿ ಬಾಡಿ ಅಂದಾಗ ಇಟ್ ಇಸ್ ಎ ಸ್ಟ್ಯಾಟ್ಯೂಟರಿ ಬಾಡಿ. ಚಹಾ ಮಂಡಳಿಯು ದುಬೈ ಮತ್ತು ಮಾಸ್ಕೋದಲ್ಲಿ ವಿದೇಶಿ ಕಚೇರಿಗಳನ್ನು ಹೊಂದಿದೆ. ಈ ಅಂಶವನ್ನು ಎಲ್ಲಿಂದ ತಂದ? ಇದು CAPF ಕ್ವಶನ್ ಪೇಪರ್ ಅಲ್ಲಿ ಆ ಒಂದು ಚಹಾ ಮಂಡಳಿಯಲ್ಲಿ ಕೆಳಗಿನ ದೇಶಗಳಲ್ಲಿ ಕಚೇರಿಯನ್ನು ಹೊಂದಿದೆ. ಈ ಅಂಶ ಗೊತ್ತಾ ನಿಮಗೆ? ಈ ಅಂಶ ಗೊತ್ತಿದ್ರೆ ದಟ್ ಇಸ್ ಫೈನ್. ಈ ಅಂಶ ಗೊತ್ತಿಲ್ಲ ಅಂದ್ರೆ ತಿಳ್ಕೋಬೇಕು. ಎಲ್ಲಿಂದ ತಿಳ್ಕೋಬೇಕು? ಅಗೇನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ಅದೇ ಮಾಹಿತಿಯನ್ನ ಕಟ್ ಕಾಪಿ ಮಾಡ್ತಾನೆ. ಸೊ PSI ಪ್ರಿಪೇರ್ ಆಗೋರು, C ಗ್ರೂಪ್ ಪ್ರಿಪೇರ್ ಆಗೋರು, PDO ಪ್ರಿಪೇರ್ ಆಗೋರು, ಕ್ವಶನ್ ಪೇಪರ್ ಸೆಟ್ ಮಾಡಕ್ ಹೋಗೋರು ಯಾವುದೇ ಕಾರಣಕ್ಕವರು ತಾವು ಹೊಸ ಕ್ವಶನ್ ಪ್ರಿಪೇರ್ ಮಾಡಲ್ಲ. ಹಿಂದಿನ ಕ್ವಶನ್ ಪೇಪರ್ ಇಂದ ಮಾಹಿತಿಯನ್ನ ಕಟ್ ಕಾಪಿ ಪೇಸ್ಟ್ ಮಾಡ್ತಾರೆ. ಓಕೆ, ನಂತರದಲ್ಲಿ ಪ್ರಮುಖ ಚಹಾ ಉತ್ಪಾದಿಸುವ ರಾಜ್ಯಗಳು: ಅಸ್ಸಾಂ, ಹಿಲ್ಸ್ ಆಫ್ ಡಾರ್ಜಿಲಿಂಗ್, ಜಲಪೈಗುರಿ ಡಿಸ್ಟ್ರಿಕ್ಟ್, ವೆಸ್ಟ್ ಬೆಂಗಾಲ್, ತಮಿಳುನಾಡು, ಕೇರಳ. ನೋಡಿ, ಇವೆಲ್ಲ ಕೊಟ್ಟಿದ್ದಾರೆ. ಓಕೆ, ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಅಸ್ಸಾಂ. ಭಾರತದಲ್ಲಿ ತಯಾರಿರುವ ಒಟ್ಟು ಚಹಾದ ಅರ್ಧದಷ್ಟು ಭಾಗವನ್ನು ಅಸ್ಸಾಂ ಉತ್ಪಾದಿಸುತ್ತದೆ. ಓಕೆ, ಭಾರತದಲ್ಲಿ ಈಶಾನ್ಯ ಭಾಗದ ಸಿಂಗ್ಫೋಸ್ ಬುಡಕಟ್ಟು ಜನಾಂಗದವರು ಚಹಾ ಕೃಷಿ ಮತ್ತು ಉತ್ಪಾದನೆಯೊಂದಿಗೆ ಆರಂಭಿಕ ಸಂಬಂಧವನ್ನು ಹೊಂದಿದ್ದರು. ಚಹಾ ಕೃಷಿಗೆ ಓಕೆ, ಸೊ ಟೀಗೆ ಉಷ್ಣವಲಯದ ಮತ್ತು ಉಪೋಷ್ಣವಲಯದ ಹವಾಮಾನ ಅತ್ಯಗತ್ಯ. ಅಂದ್ರೆ ಟ್ರಾಪಿಕಲ್ ಅಂಡ್ ಟೆಂಪರೇಟ್ ಬೋತ್ ಎನ್ವೈರನ್ಮೆಂಟ್ ಆರ್ ರಿಕ್ವೈರ್ಡ್ ಫಾರ್ ಟೀ. ಓಕೆ, ಇದು ನಿಮಗೆ ಗೊತ್ತಿದೆಯಾ? ಇದು ಎಲ್ಲಿಂದ ಬಂತು ಕ್ವಶನ್ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್. ಎಲ್ಲೆಲ್ಲಿ ನಾವು ಎಲ್ಲೋ ಮಾರ್ಕರ್ ಹಾಕಿದೀವಿ ಅದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ಕ್ವಶನ್ ಗಳನ್ನ ಮಾಹಿತಿನ ತಗೊಂಡ್ಬಂದು ಇಲ್ಲಿ ಹಾಕಿದೀನಿ. ಓಕೆ, ಸೊ ಹೀಗೆ ನಮ್ಮ ಸ್ಟೂಡೆಂಟ್ಗೆ ಗೈಡ್ ಮಾಡಬೇಕು. ಸೊ ಇಟ್ ಶುಡ್ ಬಿ ಗೈಡೆಡ್ ಮಿಸೈಲ್, ನಾಟ್ ಮಿಸ್ಗೈಡೆಡ್ ಮಿಸೈಲ್. ಓಕೆ, ಚಹಾ ಕೃಷಿಗೆ 150 ಸೆಂಟಿಮೀಟರ್ ಇಂದ 250 ಸೆಂಟಿಮೀಟರ್ ವರೆಗಿನ ಭಾರಿ ಮಳೆ ಅತ್ಯಗತ್ಯ. ಮಳೆ ಯಾಕೆ ಕೊಡ್ತಾನೆ? ಅವನು ಏನ್ ಕೊಡ್ತಾನೆ? ಫಾರ್ ಎಕ್ಸಾಂಪಲ್ 150 ಕೊಡೋ ಬದಲು ಕೇವಲ 50 ಇಂದ 100 ಕೊಟ್ಟಾಗ ನೋ, ದಟ್ ಈಸ್ ರಾಂಗ್. ಸೊ ಹೀಗೆ ನಂಬರ್ನ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ತಗೊಂಡ್ಬಂದೀವಿ. ಓಕೆ, ನೆಕ್ಸ್ಟ್ ಅಂಡಮಾನ್ ನಿಕೋಬಾರ್ ಬಗ್ಗೆನೂ ಮಾತಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇದಾಯ್ತು. ತದನಂತರ 35 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚಿನ ತಾಪಮಾನ ಅಂತ ಪರಿಸ್ಥಿತಿಗಳು ಚಹಾ ತೋಟಗಳಿಗೆ ಹಾನಿ ಮಾಡಬಹುದು. ಸೊ ಟೆಂಪರೇಚರು 35 ಬದಲು ನೀವು ರಾಜಸ್ಥಾನದಲ್ಲಿ ಚಹಾ ಬೆಳೆಯಕ್ಕಾಗುತ್ತಾ? ನೋ.
ಏನಕ್ಕೆ ಅಂದ್ರೆ ಟೆಂಪರೇಚರ್ ಮೋರ್ ದೆನ್ 35 ಡಿಗ್ರಿ ಇದೆ, ಮಳೆ 150 to 215 ಸೆಂಟಿಮೀಟರ್ ಬರ್ತಾ ಇಲ್ಲ. ಸೊ ಹೀಗೆ ನಾವು ಟೀ ಬಗ್ಗೆ ಈ ರೀತಿಯಾಗಿ ವರ್ಕ್ ಮಾಡಬೇಕು. ಸೊ ಹೀಗೆ ಇದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್. ಟೀ ನನಗೆ ಇಲ್ಲಿ ಕ್ವಶನ್ ಡಿಸ್ಕಷನ್ ಮಾಡೋದು, ಕ್ವಶನ್ ಇಂಪಾರ್ಟೆಂಟ್ ಅಲ್ಲ, ಆನ್ಸರ್ಸ್ ಇಂಪಾರ್ಟೆಂಟ್ ಅಲ್ಲ. ದಟ್ ಕಾನ್ಸೆಪ್ಟ್ ಟೀ ಈಸ್ ಎ ಐಲ್ಡಿಂಗ್ ಟಾಪಿಕ್. ನೀವು ಕರ್ನಾಟಕಕ್ಕೆ KPSC ಪ್ರಿಪೇರ್ ಆಗೋರು ಸಿ ಗ್ರೂಪ್ PSIಗೆ ರೇಷ್ಮೆ ಬರುತ್ತೆ, ರಾಗಿ ಬರುತ್ತೆ, ಓಕೆ, ಹತ್ತಿ ಬರುತ್ತೆ, ಮೆಣಸಿನಕಾಯಿ ಬರಲ್ಲ. ದಿಸ್ ಇಸ್ ಇಟ್ ಗೋಸ್. ಓಕೆ, ನೆಕ್ಸ್ಟ್. ಸೊ ಈ ರೀತಿಯಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ನೋಟ್ಸ್ ಮಾಡಬೇಕು. ತದನಂತರದಲ್ಲಿ ಸ್ವದೇಶಿ ಮಿತ್ರನ್ ನ್ಯೂಸ್ ಪೇಪರ್ ವಾಸ್ ಫೌಂಡೆಡ್ ಬೈ ಸ್ವದೇಶಿ ಮಿತ್ರನ್. ಓಕೆ, ನೋಡಿ ಇಂಥ ಪ್ರಶ್ನೆಗಳಿಗೆ ನಾವು ಆನ್ಸರ್ಸ್ ಹುಡುಕೋದು ತುಂಬಾ ಕಷ್ಟ, ಆದ್ರೂ ಸ್ವಲ್ಪ ಎಕ್ಸಾಮ್ ಅಲ್ಲಿ ಕಾಮನ್ ಸೆನ್ಸ್. ದಿಸ್ ಎಕ್ಸಾಮ್ ಇಸ್ ಗೋಯಿಂಗ್ ಟು ಬಿ ಕ್ಲಿಯರ್ ನಾಲೆಡ್ಜ್ ಪ್ಲಸ್ ಕಾಮನ್ ಸೆನ್ಸ್. ಓಕೆ, ಇಲ್ಲಿ ನೋಡಿ ಸ್ವದೇಶಿ ಮಿತ್ರನ್, ಯಲಂಗೋವನ್, ನಟರಾಜನ್. ಓಕೆ, ತದನಂತರದಲ್ಲಿ ಲಾಸ್ಟ್ಗೆ ಯಾವ ಬರ್ತಾವಲ್ಲ ಅವೆಲ್ಲವೂ ತಮಿಳ್ ಅಂತ. ಸೊ ಇಲ್ಲಿ ತಮಿಳ್ ಏನ್ ಬರ್ತೇನು? GS ಅಯ್ಯರ್, ಗೋಪಾಲ ಗಣೇಶ್ ಅಗರ್ಕರ್ ಮಹಾರಾಷ್ಟ್ರ, ಅಜಿತ್ ಅಗರ್ಕರ್ ಇದ್ರೆ ಕ್ರಿಕೆಟರ್ ಇದಲ್ಲ, ಅಜಿತ್ ಅಗರ್ಕರ್, ಗಣೇಶ್ ಅಗರ್ಕರ್ ಅವರು. GS ಅಯ್ಯರ್ ಈ ಸ್ವದೇಶಿ ಮಿತ್ರನ್ ಪೇಪರ್ ಅನ್ನ ಬರೀತಾರೆ. ಎಸ್, ಇದು ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನಿಮ್ಗೆ ಹೇಳ್ತೀನಿ ನೋಡಿ ಸರ್, ದಾದಾಬಾಯಿ ನವರೋಜಿ ಹೈ ಇಲ್ಡಿಂಗ್ ಟಾಪಿಕ್ ನೆನಪಿರ್ಲಿ ನಿಮ್ಗೆ. ದಾದಾಬಾಯಿ ನವರೋಜಿ ಬಗ್ಗೆ 100% ಕ್ವಶನ್ಸ್ ಬರುತ್ತೆ, ನೋ ಡೌಟ್ ಇನ್ ದಟ್. ನೀವೀಗ ASI PSI ಪ್ರಿಪೇರ್ ಆಗ್ತೀರಾ ಅಥವಾ UPSC ಮೇನ್ಸ್ ಪ್ರಿಲಿಮ್ಸ್ ಪ್ರಿಪೇರ್ ಆಗ್ತಿರ್ತೀರಾ? ನೋ, ನನಗೆ ಅನ್ಸುತ್ತೆ UPSC ಪ್ರಿಪೇರ್ ಆಗೋರು ಸಿ ಗ್ರೂಪ್ಗೆ ಆಗಲ್ಲ, ಸಿ ಗ್ರೂಪ್ ಆಗೋರು PSI. ನೋ, ಇಟ್ಸ್ ನಾಟ್ ಲೈಕ್ ದಟ್. UPSC ಓದಿಬಿಟ್ರೆ ನೀವೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಸೊ ಸಿ ಗ್ರೂಪ್ ಪ್ರಿಪೇರ್ ಆಗ್ತಕ್ಕಂಥವ್ರು ಫಿರೋಜ್ ಶಾ ಮೆಹ್ತಾ ಹೈ ಇಲ್ಡಿಂಗ್ ಟಾಪಿಕ್, ಗೋಪಾಲ ಗಣೇಶ್ ಅಗರ್ಕರ್ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಂದಿದ್ದಾನೆ. ಸೊ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಓದೋರು ದಾದಾಬಾಯಿ ನವರೋಜಿ ಅವರು ಕಾಂಗ್ರೆಸ್ ಸಮ್ಮೇಳನ ಎಲ್ಲಿ ಅಧ್ಯಕ್ಷತೆ ವಹಿಸಿದ್ರು, ತಂದಂತಹ ಪತ್ರಿಕೆಗಳು, ಅವರ ಬರೆದಂತಹ ಒಂದು ಪುಸ್ತಕ, ಓಕೆ, ತದನಂತರದಲ್ಲಿ ಅವರು ರಾಷ್ಟ್ರೀಯ ಒಂದು ಬೆಳವಣಿಗೆಗೆ ನೀಡಿದಂತಹ ಕೊಡುಗೆಗಳು ಏನು ಅನ್ನೋದ್ರ ಬಗ್ಗೆ ವರ್ಕ್ ಮಾಡಿದಾಗ ಇಂಥ ಕ್ವಶನ್ ನ ಈಸಿಯಾಗಿ ಮಾಡಬಹುದು. ಇದು ಪುಸ್ತಕದಲ್ಲಿ ದೊರೆಯಲ್ಲ, ನೀವು ಯಾವುದೇ ಪುಸ್ತಕವನ್ನು ಓದಿ, ನಾನು ಬೇಡ ಅಂತನಲ್ಲ, ಬಟ್ ವಿ ಹ್ಯಾವ್ ಟು ಪುಟ್ ಲೈಕ್ ದಿಸ್. ಎಸ್, ಸ್ಟಾರ್ ಮಾರ್ಕ್ ಹಾಕೋಬೇಕು ದಾದಾಬಾಯಿ ನವರೋಜಿ ಬಂದ್ರೆ. ಓಕೆ, consider the following personalities. Vijayalakshmi Deshmane dash. How many of the above been selected for Padma Shri Awards for the year 2025? ಇದರಿಂದ ಏನ್ ತಿಳ್ಕೋಬೇಕು ನಾನು ಅಂತಂದ್ರೆ, ಎಸ್, ಬರ್ದಿಟ್ಕೊಳ್ಳಿ, ನೀವು ನೋಟ್ಸ್ ಅಲ್ಲಿ ಬರ್ದಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸರ್ಕಾರ ಕೊಡುವಂತಹ ಪ್ರಶಸ್ತಿಗಳನ್ನ ಇಗ್ನೋರ್ ಮಾಡಬೇಡಿ. ನಾನು ಮ್ಯಾಗ್ಝಿನ್ ಪಾಠ ಮಾಡಬೇಕಾದ್ರೆ, ಅರಿವು ಮ್ಯಾಗ್ಝಿನ್ ಪಾಠ ಮಾಡಬೇಕಾದ್ರೆ ಸುಮಾರು ಬೇರೆ ಹೇಳಿದ್ದೀನಿ, ಒಂದು 100 ಬೇರೆ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ಸರ್ಕಾರ ಕೊಡುವಂತಹ ಪ್ರಶಸ್ತಿಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ, ಅದನ್ನು ಓದಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಎಂತ ಬಿಡ್ಬೇಕಪ್ಪ ಅಂದ್ರೆ, ಈ ಒಂದು BMTC ಪ್ರಶಸ್ತಿ ಬಂತು, ತದನಂತರದಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಇದಕ್ಕೆ ಪ್ರಶಸ್ತಿ ಬಂತು, ರಾಮಣ್ಣ ಪ್ರತಿಷ್ಠಾನ ಪ್ರಶಸ್ತಿ, ಭೀಮಣ್ಣ ಪ್ರತಿಷ್ಠಾನ ಪ್ರಶಸ್ತಿ, ಆ ಜಾತಿಯವರ ಪ್ರಶಸ್ತಿ, ಈ ಜಾತಿಯವರ ಪ್ರಶಸ್ತಿ, ಎಕ್ಸ್ಪೋ, ಇನ್ಪೋ, ಔಟ್ಪೋ, ಇವ್ಯಾವು ಬರಲ್ಲ, ಇವ್ಯಾವ ಎಕ್ಸಾಮ್ಸಿಗೆ ಬರೋದೇ ಇಲ್ಲ, ಬರ್ದಿಟ್ಕೊಳ್ಳಿ. ನಾನು ಮತ್ತೆ ಚಾಲೆಂಜ್ ಮಾಡಿರ್ತೀನಿ, ಯಾವ ಓದಬೇಡಿ ಅಂತ ಹೇಳಿದ್ದೀನಲ್ಲ, ಅದರಿಂದ ಒಂದೇ ಒಂದು ಕ್ವಶನ್ ಬಂದಿದ್ರೆ ನನಗೆ ತೋರಿಸಿ. ಓಕೆ, ಸೊ ದಿಸ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಮೈ ಕ್ಲಾಸ್. ಇದು ನನ್ನ ಸ್ಪೆಷಾಲಿಟಿ ಅನ್ನೋದಕ್ಕಿಂತ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಫ್ರಮ್ ದಿ ಲಾಸ್ಟ್ 12 years. 2012 ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ, ನಾಟ್ ಫಾರ್ UPSC, ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ಸ್. ಸೊ ಹೀಗೆ ಇಲ್ಲಿ ನಾನು ನಿಮಗೆ ಪದ್ಮಶ್ರೀ ಅವಾರ್ಡ್ ಈಸ್ ಎ ಗವರ್ನಮೆಂಟ್ ಅವಾರ್ಡ್. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಗವರ್ನಮೆಂಟ್ ಅವಾರ್ಡ್ಗಳಿಗೆ ಬೆಲೆ ಇದೆ ರೀ. ಗವರ್ನಮೆಂಟ್ ಅವಾರ್ಡ್ ಈ ನಾಳೆ ಬಂದು ನಾನು ನಿಮ್ಗೆ ಯಾವುದೋ ಒಂದು ಕೊಟ್ಬಿಡ್ತೀನಿ, ಈ ಪ್ರಶಸ್ತಿ ಎಕ್ಸಾಮ್ಸಿಗೆ ಬರಲ್ಲ. ಓಕೆ, ಎಸ್. Next, under one state, one regional rural bank policy from May 1, 2025, Karnataka has been one of the regional rural bank, namely Karnataka Gramina Bank. It will be headquartered at Karnataka Gramina Bank, Ballari. Ide answers Ballari. Sir, anything which is related to the rural development and agriculture, important. Schemes, nodi, I have told many times, schemes ಓದಬೇಕಾದ್ರೆ renewable energy important, other related schemes ಓದಿ, renewable energy exams important ಓದಿ. ನೋಡಿ, PM ಸೂರ್ಯೋದಯ ಯೋಜನೆ ಬಂತು UPSC ಪ್ರಿಲಿಮ್ಸ್ ಅಲ್ಲಿ. ಸೊ ನೀವು ಸ್ಕೀಮ್ಸ್ ಓದ್ಬೇಕಾದ್ರೆ ಇರೋಬರ ಸ್ಕೀಮ್ಸ್ ಎಲ್ಲ ಓದಬಾರ್ದು. ಯಾವುದೋ ಒಂದು ಪುಸ್ತಕ ಬರುತ್ತೆ, ಎಲ್ಲ ಸ್ಕೀಮ್ಸ್ ಗಳನ್ನ ಓದ್ಕೊಂತ ಹೋದ್ರೆ ಇಟ್ ವಿಲ್ ನೆವರ್ ವರ್ಕ್. ಇಟ್ ಇಸ್ ಹೈಲಿ ಇಂಪಾಸಿಬಲ್ ಟು ರಿಮೆಂಬರ್. ಸೊ ಏನ್ ಮಾಡಬೇಕು? ಹೆಲ್ತ್, ಎಜುಕೇಶನ್, ರೂರಲ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್, ಓಕೆ, ವುಮೆನ್. ಎಸ್, ವುಮೆನ್ ಆಲ್ವೇಸ್ ಇಂಪಾರ್ಟೆಂಟ್. ಫೈನ್.
ಸೊ ಈಗ ನೀವು ಏನ್ ಮಾಡಬೇಕು, ಈ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂದ್ರೆ ಏನು, ಎಷ್ಟು ಪೋರ್ಷನ್ ಇರುತ್ತೆ, ಎಷ್ಟು ಶೇರ್ ಇರುತ್ತೆ, ಸೊ ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಇಟ್ಸ್ ಫೈನ್. ಓಕೆ, ನೆಕ್ಸ್ಟ್ ಚೂಸ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಫಾಲೋವಿಂಗ್ ವಿತ್ ರೆಫರೆನ್ಸ್ ಟು ಕ್ರೋನಾಲಜಿ ಆಫ್ ಗುಪ್ತಾ ರೂಲರ್ಸ್. ಸರ್ 60 ಮತ್ತು 84 ಕ್ವಶನ್ ನಾನು ಮರ್ಜ್ ಮಾಡಿದ್ದೀನಿ. 60 ಮತ್ತು 84 ಕ್ವಶನ್ ನಾನು ಮರ್ಜ್ ಮಾಡಿದ್ದೀನಿ. ಏನಕ್ಕೆ ಮರ್ಜ್ ಮಾಡಿದೆ ಅಂತಂದ್ರೆ, ಈ ಎರಡೂ ಕ್ವಶನ್ಸ್ ಗುಪ್ತರಿಗೆ ಸಂಬಂಧಪಟ್ಟಿದ್ದು. ನೀವು ಈ ಒಂದು ಏನ್ಷಿಯಂಟ್ ಹಿಸ್ಟ್ರಿ ಓದಬೇಕಾದ್ರೆ ಮೌರ್ಯ, ಗುಪ್ತ ಇವರು 100% ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್, ನೋ ಡೌಟ್ ಇನ್ ದಟ್. ಇವರ ರಾಜಕೀಯ ಸಾಧನೆಗಳು ಇಂಪಾರ್ಟೆಂಟ್ ಅಲ್ಲ, ಇವರ ರಾಜಕೀಯ ಸಾಧನೆಗಳು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಇಲ್ಲಿ ನೋಡಿ, ಕುಮಾರಗುಪ್ತ, ರಾಮಗುಪ್ತ, ಸಮುದ್ರಗುಪ್ತ, ಚಂದ್ರಗುಪ್ತ. ಸಮುದ್ರಗುಪ್ತ, ಚಂದ್ರಗುಪ್ತ ಅಂತೂ ವೆರಿ 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 ಇಂಪಾರ್ಟೆಂಟ್. ಇವ್ರನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ವರ್ಕ್ ಮಾಡ್ಬೇಕು. ಇವ್ರನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ಅವ್ರ ಬಗ್ಗೆ ವರ್ಕ್ ಮಾಡಿದ್ರೆ ನೀವು ಈ ಕ್ವಶನ್ ಈಸಿಯಾಗಿ ಅಟೆಂಡ್ ಮಾಡಬಹುದು. ಓಕೆ, ನೆಕ್ಸ್ಟ್ ಧನ್ವಂತರಿ, ಸುಶ್ರುತ, ಆರ್ಯಭಟ, ನಾಗಾರ್ಜುನ. ಸರ್ ಇವ್ರು ಯಾರ ಕಾಲದಲ್ಲಿ ಇದ್ರು? ಇವರು ಗುಪ್ತರ ಕಾಲದಲ್ಲೇ ಇದ್ರು. ಓಕೆನಾ, ಇವರು ಗುಪ್ತರ ಕಾಲದಲ್ಲಿ ಇದ್ರು. ಇಲ್ಲಿ ಸರ್ಜನ್ನು, ಆಸ್ಟ್ರೋನಮರ್ ಅಂಡ್ ಮ್ಯಾಥಮೆಟಿಷಿಯನ್ ಆರ್ಯಭಟ ಗೊತ್ತು, ಆಲ್ಕೆಮಿಸ್ಟ್ ನಾಗಾರ್ಜುನ ಗೊತ್ತು ನಮ್ಗೆ. ಸೊ ಆಯುರ್ವೇದ ಧನ್ವಂತರಿ ಗೊತ್ತು, ಸರ್ಜನ್ ಸುಶ್ರುತ ಗೊತ್ತು. ಇದು ಸಿಂಪಲ್ ಇದೆ, ಆನ್ಸರ್ಸ್ ನ ಫೈಂಡ್ ಔಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಸರ್ ನೀವು ಕೇಳ್ಬೋದಲ್ಲ ಪ್ರಶ್ನೆ ಏನಂತ, ಸರ್ ಒಂದೇ ಕ್ವಶನ್ ಪೇಪರ್ ಅಲ್ಲಿ ಗುಪ್ತರ ಬಗ್ಗೆ ಯಾಕೆ 2 ಪ್ರಶ್ನೆ ಕೇಳಿದಾನೆ ಅಂತಂದ್ರೆ, ಅವರು ಇರೋದೇ ಹಾಗೆ ಸರ್. ಅವರು ತಮಗೆ ಏನ್ ಬೇಕು, ಯಾವ ಏರಿಯಾ ಇದೆ ಅದೇ ಏರಿಯಾ ಕೇಳ್ತಾರೆ ಹೊರತು ತಮಗೆ ಗೊತ್ತಿರಲಾರ್ದಂತ ಏರಿಯಾ ಅಥವಾ ಹೊಸ ಏರಿಯಾಕ್ಕೆ ಹೋಗಿ ಹೊಸ ಪ್ರಶ್ನೆಗಳನ್ನ ತೆಗೆಯುವಂತಹ ವ್ಯವಧಾನ ಎಕ್ಸಾಮಿನರ್ಗೆ ಇಲ್ಲ. ಇರೋದು ಯಾರಿಗೆ? ನಿಮಗಿದೆ. ನಿಮಗೆ ಹೊಸದಾಗಿ ಓದ್ಬೇಕು ಅನ್ಸುತ್ತೆ. ಸೊ ಒಂದೇ ಮನೆತನದ ಮೇಲೆ, ಒಂದೇ ರಾಜಕೀಯ ವಂಶ, ಒಂದೇ ಒಂದು ವಂಶದ ಬಗ್ಗೆ, ಒಂದೇ ಒಂದು ಸಾಮ್ರಾಜ್ಯದ ಬಗ್ಗೆ ಒಂದೇ ಕ್ವಶನ್ ಪೇಪರ್ ಅಲ್ಲಿ 2 ಪ್ರಶ್ನೆಗಳನ್ನು ಮುಟ್ತಾವ ಅಂತಂದ್ರೆ ಗುಪ್ತಾ ಸರ್ ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ನೆಕ್ಸ್ಟ್ ಮಂತ್ ಇಂದ ನಾನೇನ್ ಮಾಡ್ತೀನಿ, ಹೈ ಯೀಲ್ಡಿಂಗ್ ಕ್ಲಾಸ್ ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಪೊಲಿಟಿ ಮುಗಿದಿದೆ, ಜಿಯೋಗ್ರಫಿ ರನ್ನಿಂಗ್ ಆಗ್ತಾ ಇದೆ. ಇದಾದ ನಂತರದಲ್ಲಿ ಐ ವಿಲ್ ಟೇಕ್ ಅಪ್ ಹಿಸ್ಟ್ರಿ ವಿಲ್ ಮೇಕ್ ಮಿಸ್ಟ್ರಿ. ಓಕೆನಾ, ಹಿಸ್ಟ್ರಿ ನಮ್ಮ ಮೈಂಡ್ ಅನ್ನು ಬ್ಲಾಸ್ಟ್ ಮಾಡುತ್ತೆ. ಎಷ್ಟು ಪುಸ್ತಕ ಓದ್ಬೇಕ್ರಿ ಅಂತ ಅನ್ಸಿದಾಗ, ಸೊ ಅದಕ್ಕಿರೋ ಪರಿಹಾರ ಏನಪ್ಪಾ ಅಂತಂದ್ರೆ ಅಗೈನ್ ಹೈ ಯೀಲ್ಡಿಂಗ್ ಟಾಪಿಕ್. ಸೊ ಹಿಸ್ಟ್ರಿ ತುಂಬಾ ಡಿಫಿಕಲ್ಟ್ ಆಗುತ್ತೆ ಅನ್ನೋರು ಯು ಕ್ಯಾನ್ ಕಮ್ ಟು ದಿ ಹಿಸ್ಟರಿ HYT ಕ್ಲಾಸ್. ಸೊ ಹಿಸ್ಟ್ರಿ ನೆಕ್ಸ್ಟ್ HYT ಗ್ರೂಪ್ ಈಗ ಆಲ್ರೆಡಿ ನೆಕ್ಸ್ಟ್ 3rd HYT group will begin with history subject. Okay, so this is how my point is Guptas are important. ಇದಕ್ಕಿನ್ನ ಈಗ ಫಾರ್ ಎಕ್ಸಾಂಪಲ್ IAS ಮೇನ್ಸ್ ಇದು ಕ್ವಶನ್ ಬಂದಿತ್ತು. IAS ಮೇನ್ಸ್ಗೆ ಕ್ವಶನ್ ಬಂದಿತ್ತು. ಏನಂತ ಕ್ವಶನ್ ಬಂದಿತ್ತು? ಗುಪ್ತರ ಕಾಲದಲ್ಲಿ ಕಂಡು ಬಂದಂತಹ ಒಂದು ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕ ಬೆಳವಣಿಗೆ. ನೋಡಿ, ವರ್ಡ್ ಬರೀ ಸಂಸ್ಕೃತಿ ಅಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ದಶಾವತಾರ ದೇವಾಲಯ, ಅಜಂತ ಗುಹೆಗಳು, ತದನಂತರದಲ್ಲಿ ಅವರ ಮಥುರಾ ಶೈಲಿ, ಅದು ಸಾಂಸ್ಕೃತಿಕ ವರ್ಧನೆ. ಕೇಳಿದ್ದು ವೈಜ್ಞಾನಿಕ ಅಂತಂದ್ರೆ ಆರ್ಯಭಟ, ವರಹಾಮವೀರ, ಧನ್ವಂತರಿ, ಸುಶ್ರುತ, ಸರ್ಜನ್ನು, ಇವೆಲ್ಲವೂ ವೈಜ್ಞಾನಿಕ ಬೆಳವಣಿಗೆ. ಇಷ್ಟೇ ಕಣ್ರಿ, ಇಷ್ಟೇನೆ ಎಕ್ಸಾಮ್ ಅನ್ನೋದು. ನೀವು IAS ಓದ್ತೇನೆ ಅಂತ ಹೇಳೋದು ತುಂಬಾ ಹೈ ಲೆವೆಲ್ ಇರೋದು, C ಗ್ರೂಪ್ ಓದ್ತೇನೆ ಅಂತ ಹೇಳೋದು ತುಂಬಾ ಡೌನ್ ಇರೋದು. ನೋ, ಇವರಿಬ್ಬರಿಗೂ ಸೇಮ್ ಕಾನ್ಸೆಪ್ಟ್ಸ್, ಆದರೆ ಇಂಟೆನ್ಸಿಟಿ ಮತ್ತು ತೀವ್ರತೆ ಬೇರೆ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಅಗೇನ್ ಇದು ಕ್ವಶನ್ ಡಿಸ್ಕಷನ್ ಮಾಡಿದೀನಿ. 1 state 1 region. ಇದು ರೂರಲ್ ಬ್ಯಾಂಕು, ಇದು ರೀಜನಲ್ ರೂರಲ್ ಬ್ಯಾಂಕ್ಸ್. ಯಾಕೆ? ವೈ ಈಸ್ ಗೋಯಿಂಗ್ ಟು ಆಸ್ಕ್ ಲೈಕ್ ದಿಸ್ ಅಂದ್ರೆ, ರೂರಲ್ ಬ್ಯಾಂಕ್ಸ್, ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಆರ್ ದಿ ಕೀ ಪಾಯಿಂಟ್ಸ್ ಫಾರ್ ದಿ UP ಎಕ್ಸಾಮಿನರ್ ಫಾರ್ ಕರ್ನಾಟಕ. ನೀವು ಯಾರು ಕರ್ನಾಟಕಕ್ಕೆ ಪ್ರಿಪೇರ್ ಆಗ್ತಿದ್ದೀರಲ್ಲ, ರೂರಲ್ ಡೆವಲಪ್ಮೆಂಟು ಮತ್ತೆ ಪಂಚಾಯತ್ ರಾಜ್ ಮಿಸ್ ಮಾಡಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ನೋಡಿ, ಒಂದೇ ಕಾನ್ಸೆಪ್ಟ್ ಬಗ್ಗೆ 2 ಕ್ವಶನ್ ಕೇಳಿದ್ದಾನೆ. ಬೇರೆ ಇಲ್ಲ, ಕೋಟೆ ಅಂದ್ರೆ ಟಾಪಿಕ್ ಇದಾವಲ್ರಿ, ಕೇಳ್ಬೋದಲ್ರಿ? ಕೇಳಲ್ಲ ಸರ್, ಅವನು ಕೇಳಲ್ಲ, ಅವನು ನಿರ್ದಿಷ್ಟ ಚೌಕಟ್ಟಲ್ಲಿ ಹೋಗ್ತಾ ಇದ್ದಾನೆ. ನೀವೇನ್ ಮಾಡಿದಿರಾ? ತುಂಬಾ ಡಿಫ್ರೆನ್ಸ್ ಇದ್ದೀರಾ. ಓಕೆ, ಎಸ್, ಜುಡಿಷಿಯಲ್ ರಿವ್ಯೂ ಬಗ್ಗೆ ಮಾತಾಡ್ತೀನಿ. ಏನಿದು ಜುಡಿಷಿಯಲ್ ರಿವ್ಯೂ? ನಮ್ಮ HYT ಕ್ಲಾಸಲ್ಲಿ ತುಂಬಾ ಬಾರಿ ಮಾತಾಡಿದ್ದೀನಿ ಆಲ್ರೆಡಿ. ಇಫ್ ಯು ವಾಂಟ್ ಎವಿಡೆನ್ಸ್ ಯು ಕ್ಯಾನ್ ಗೆಟ್ ಎವಿಡೆನ್ಸ್, ನೋ ಇಶ್ಯೂಸ್. ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗ ಪುನರ್ವಿಮರ್ಶೆ, ಇದು ಹೈ ಯೀಲ್ಡಿಂಗ್ ಟಾಪಿಕ್. ಆನ್ಸರ್ ಇಸ್ ದಿ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ ಟು ಎಕ್ಸಾಮಿನ್ ದಿ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ಎ ಲೆಜಿಸ್ಲೇಟಿವ್ ಎನಾಕ್ಟ್ಮೆಂಟ್. ಅಂದರೆ ನ್ಯಾಯಾಂಗ ವಿಮರ್ಶೆ ಅಂತಂದ್ರೆ ಯಾವುದೇ ಒಂದು ಅನುಷ್ಠಾನ ಮಾಡಿದಂತಹ ಕಾಯ್ದೆ ಕಾನೂನುಗಳ ಸಾಂವಿಧಾನಿಕತೆಯನ್ನು ಹೇಳ್ತಕ್ಕಂಥದ್ದು ಜುಡಿಷಿಯಲ್ ರಿವ್ಯೂ. ಓಕೆ, ಸೊ ಈ ಜುಡಿಷಿಯಲ್ ರಿವ್ಯೂ ಇರ್ತಕ್ಕಂಥದ್ದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ. ಐ ಹ್ಯಾವ್ ಟೋಲ್ಡ್ ಮೆನಿ ಟೈಮ್ಸ್, ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಎಕ್ಸಾಮ್ಸ್ಗೆ ಪಕ್ಕ ಬರುತ್ತೆ. ಹೇಗೆ ಅಂತ ಅದರದ್ದು ಇಂಟೆನ್ಸಿಟಿ ಬೇರೆ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರಿಪೇರಿಂಗ್ ಫಾರ್ PC ಎಕ್ಸಾಮ್, ಈಗ 52ನೇ ಮುಖ್ಯ ನ್ಯಾಯಾಧೀಶ ಯಾರು ಅಂತ ಕೇಳ್ತಾರೆ, ಗವಾಯಿ.
ನ್ಯಾಯಮೂರ್ತಿ ಗವಾಯಿ. ನೀವೇನಾದ್ರೂ ಸ್ವಲ್ಪ ಕೇಸ್ ಮೇನ್ಸ್ ಪ್ರಿಪೇರ್ ಆಗ್ತೀರಂತಂದ್ರೆ ಫಸ್ಟ್ ಜಡ್ಜ್ ಕೇಸ್, ಸೆಕೆಂಡ್ ಜಡ್ಜ್ ಕೇಸ್, ಥರ್ಡ್ ಜಡ್ಜ್ ಕೇಸ್ ಪ್ರಕರಣಗಳನ್ನು ಇಡಿ ಅಂತಾರೆ. IAC ಪ್ರಿಪೇರ್ ಆಗೋರಿಗೆ ಕೊಲಿಜಿಯಂ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂತಹ ಸಾಧಕ ಮತ್ತು ಬಾಧಕಗಳೇನು, ಅನುಕೂಲಗಳು ಮತ್ತು ಅನಾನುಕೂಲಗಳೇನು, ಮುಗಿತು, ಕ್ಲೋಸ್. ಇದು ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಓಕೆನಾ? ಇಲ್ಲಿ ನೋಡಿ, ದಿ ಪವರ್ ಆಫ್ ಜುಡಿಷಿಯರಿ ಟು ರಿಸಾಲ್ವ್ ದಿ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ಸ್ಟೇಟ್. ಅಂದ್ರೆ 4ನೇ ಸ್ಟೇಟ್ಮೆಂಟ್ ಏನಿರುತ್ತೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಕಂಡುಬಂತಹ ವ್ಯಾಜ್ಯಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ಜುಡಿಷಿಯಲ್ ರಿವ್ಯೂ ಅಲ್ಲ, ಅದು ಒಂದು ಒರಿಜಿನಲ್ ಜುಡಿಕ್ಷನ್, ಅದು ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಡುತ್ತೆ. ಸೊ ಓಕೆನಾ? ಸೊ ಇಲ್ಲಿ ಜುಡಿಷಿಯಲ್ ರಿವ್ಯೂಗೆ ಸಂಬಂಧಪಟ್ಟಂಗೆ SSC CGL 2023. ಓಕೆ ನೋಡಿ, ನಾನು ಪ್ರತಿ ಬಾರಿ ಹೇಳ್ತೀನಿ ಅಟ್ಲೀಸ್ಟ್ 5 ವರ್ಷ ಈ ಒಂದು ಜುಡಿಷಿಯಲ್ ರಿವ್ಯೂಗೆ ನಿಮಗೆ 1, 2, 3 3 ಪಾಯಿಂಟ್ಸ್ ನಿಮಗೆ ಗೊತ್ತಾಗುತ್ತೆ. 3 ಪಾಯಿಂಟ್ಸ್. ಅದಕ್ಕೆ ಕ್ವಶನ್ ಪೇಪರ್ ಈಸ್ ಎ ಸೋರ್ಸ್. ಕ್ವಶನ್ ಪೇಪರ್ ಅಂತಕ್ಕಂಥದ್ದು ನಿಮ್ಮ ಸೋರ್ಸ್ ಆಗಿರ್ಬೇಕು ಹೊರತು ಕ್ವಶನ್ ಪೇಪರ್ ಬರೀ ಕ್ವಶನ್ ಪೇಪರ್ ಆಗಿರಬಾರದು. ಓಕೆ, ಸೊ ಇಲ್ಲೇನಿದೆ, ದಿ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ ಇಸ್ ಸಿಗ್ನಿಫಿಕೆಂಟ್ಲಿ ವೆಸ್ಟೆಡ್ ಅಪಾನ್ ಹೈಕೋರ್ಟ್ಸ್ ಅಂಡ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅಂದರೆ ಇದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಮಾತ್ರ ಲಭ್ಯ ಇದೆ ಹೊರತು ಡಿಸ್ಟ್ರಿಕ್ಟ್ ಕೋರ್ಟ್ಗಳಿಗೆ ಇಲ್ಲ. ಓಕೆ, ಸೊ ಹೀಗೆ ನೀವು ಜುಡಿಷಿಯಲ್ ರಿವ್ಯೂ ಇಸ್ ಅ ಹೈ ಯೀಲ್ಡಿಂಗ್ ಟಾಪಿಕ್, ಯು ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಲೈಕ್ ದಿಸ್. ಓಕೆ, ನೆಕ್ಸ್ಟು ಎಸ್, ಇದು ಬೇರೆ ಬೇರೆ ಕ್ವಶನ್ಸ್, ಅದರದೇ ಪ್ರೀ ಕೋಚಿಂಗ್ ಎಕ್ಸಾಮ್ಸ್ದು. ಫೈನ್. ನಾರಿ ಶಕ್ತಿ ವಂದನ ಅಧಿನಿಯಮ, ಮಹಿಳಾ ಇಯಾತ್, ಮೆಟರ್ನಿಟಿ ಬೆನಿಫಿಟ್, ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್. ಓಕೆ, ಇದನ್ನ ಆನ್ಸರ್ಸ್ ಹುಡುಕ್ತಾ ಇದೀವಿ, ಅದೇನು ದೊಡ್ಡ ವಿಚಾರ ಅಲ್ಲ. 2023ರಲ್ಲಿ ನಾರಿ ಶಕ್ತಿ ವಂದನ ಅಧಿನಿಯಮ 106ನೇ ಸಂವಿಧಾನಕ ತಿದ್ದುಪಡಿ. ದಟ್ಸ್ ಫೈನ್. ನಮ್ಮ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದೀವಿ, ಎಸ್ಸೆ ಮಾಡಿದೀವಿ, ಎಸ್ಸೆ ಕ್ಲಾಸಲ್ಲೂ ಎಸ್ಸೆ ಹೇಳಿದ್ದೀನಿ ಇದ್ರ ಬಗ್ಗೆ. ಒಂದು ಕ್ವಶನ್ ಆಯ್ತು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಕೀಮ್ಸ್ ಅಲೌಸ್ ವುಮೆನ್ ಟು ಟೇಕ್ ಪಾರ್ಟ್ ಇನ್ ದಿ ಇನ್ವೆಸ್ಟ್ಮೆಂಟ್? ಆನ್ಸರ್ ಇಸ್ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್. ಪೋಸ್ಟ್ ಆಫೀಸ್ ಜೊತೆಗೆ ಬರುತ್ತೆ. ಇದೆಲ್ಲ ಹೂಡಿಕೆ ಮಾಡಿದ್ರೆ ದೇ ಆರ್ ಗೋಯಿಂಗ್ ಟು ಗೆಟ್ ಎ ರಿಟರ್ನ್ಸ್. ಇದು ಹಣಕಾಸು ಸಬಲೀಕರಣ ಸ್ಕೀಮ್. ಇದು ಕ್ವಶನ್ ಆಯ್ತು. ನೆಕ್ಸ್ಟ್ ಏನು, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಭಾಗ್ಯಲಕ್ಷ್ಮಿ ಪ್ರೋಗ್ರಾಮ್, ಭಾಗ್ಯಲಕ್ಷ್ಮಿ ಯೋಜನೆ ಯಡಿಯೂರಪ್ಪ ಅವರ ಕಾಲದಲ್ಲಿ ಬಂದಂತೂ ಹೆಣ್ಣು ಮಕ್ಕಳಿಗೆ ಬಾಂಡ್ ವ್ಯವಸ್ಥೆಯನ್ನು ಕೊಡ್ತಕ್ಕಂಥದ್ದು. ಇಂಪ್ರೂವಿಂಗ್ ದಿ ಸೆಕ್ಸ್ ರೇಷಿಯೋ ಬೈ ಎನ್ಕರೇಜಿಂಗ್ ಬರ್ತ್ ಆಫ್ ಗರ್ಲ್ ಚೈಲ್ಡ್ ಇನ್ ದಿ BPL ಫ್ಯಾಮಿಲೀಸ್, ನಾಟ್ APL. ಓನ್ಲಿ BPL ಫ್ಯಾಮಿಲಿಗೆ ಅವರು ಒಂದು 18 ವರ್ಷ ಆದ್ಮೇಲೆ ಅವರಿಗೆ ಅಮೌಂಟ್ ಬರುತ್ತೆ, ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಬರುತ್ತೆ. ಓಕೆ, ಯಾ ಎಸ್. ಈ 3 ಕ್ವಶನ್ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ, ನಮ್ಮ ಶಾಂತ ಮಾರ್ಗದ ಪ್ರಕಾರ ಒಂದು ರೂಲ್ಸ್ ಇದೆ. ಒಂದೇ ರೂಲ್ಸ್ ಏನು, ಎನಿಥಿಂಗ್ ರಿಲೇಟೆಡ್ ಟು ದಿ ವುಮೆನ್ ಈಸ್ ಇಂಪಾರ್ಟೆಂಟ್. ಐ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್ಸ್, SC ST ಅಂಡ್ ವುಮೆನ್ ಇವರು ದೇವಮಾನವರು. ಏನಕ್ಕೆ ದೇವಮಾನವರು ಅಂದ್ರೆ, ಇವ್ರು ಎಕ್ಸಾಮ್ಸ್ ಅಲ್ಲಿ ಬರ್ತಾರೆ, ಇವ್ರ ಎಕ್ಸಾಮ್ಸ್ ಬಂದಾಗ ಇವ್ರ ಕ್ವಶನ್ಸ್ ಅನ್ನ ನೀಟಾಗಿ ಅಟೆಂಡ್ ಮಾಡಬೇಕು, ಮಾರ್ಕ್ಸ್ ತೆಗೆದುಕೊಳ್ಬೇಕು, ನಮ್ಮನ್ನ ಕಾಪಾಡ್ತವ್ರೆ. ನಮ್ಮನ್ನು ಕಾಪಾಡುವವನು ಯಾರು? ದೇವನು. ಅದಕ್ಕೆ ನಮ್ಮನ್ನು ಕಾಪಾಡ್ತಕ್ಕಂಥವ್ರು ಯಾರು ಅಂತಂದ್ರೆ, ಸ್ಕೀಮ್ಸ್ ರಿಲೇಟೆಡ್ ಟು ದಿ SC ST, ಸ್ಕೀಮ್ಸ್ ರಿಲೇಟೆಡ್ ಟು ದಿ ವುಮೆನ್, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಲೇಟೆಡ್ ಟು ದಿ SC ST ಅಂಡ್ ವುಮೆನ್, ಇವ್ರು 100% ಬರುತ್ತೆ. ನೋಡಿ, ವುಮೆನ್ಗೆ ಸಂಬಂಧಪಟ್ಟಾಗೆ 3 ಯೋಜನೆಗಳನ್ನು ಕೇಳಿದ್ದಾರೆ ಸರ್. ಸಾವಿರಾರು ಯೋಜನೆಗಳಿದಾವೆ. ಆ ಭಾಗ್ಯ, ಈ ಭಾಗ್ಯ, ಮುಂದೆ ಪಕ್ಕದ ಮನೆ ಭಾಗ್ಯ, ಹಿಂದ್ಲು ಮನೆ ಭಾಗ್ಯ, ಭಾಗ್ಯಗಳ ಬಗ್ಗೆ ಸಿಕ್ಕಾಪಟ್ಟೆ ಸ್ಕೀಮ್ಸ್ ಇದಾವೆ. ಹೇಳ್ಬೋದಿತ್ತಲ್ಲ, ಯಾಕೆ ಕೇಳಿಲ್ಲ? ಕೇಳಲ್ಲ. ಅವ್ರಿಗೆ ಬೇಕಿರೋದೇ ವುಮೆನ್ ರಿಲೇಟೆಡ್ ಸ್ಕೀಮ್ಸು. ಸೊ ದಿಸ್ ಈಸ್ ಹೌ ಎಕ್ಸಾಮ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಫಾರ್ ಯುವರ್ ಇನ್ ದ ನೆಕ್ಸ್ಟ್ ಎಕ್ಸಾಮ್ಸ್ ಆಲ್ಸೋ. ಸೊ ವೆವರ್ ಟೇಕಿಂಗ್ HOT ಕ್ಲಾಸ್, ದಟ್ಸ್ ಫೈನ್. ನೀವು HOT ಕ್ಲಾಸ್ ಅಂದ್ರೆ ನೀವೇ ಸ್ವಂತ ಪ್ರಿಪೇರ್ ಆಗಿ. ಸೊ ಯು ಶುಡ್ ಬಿ ಸೆಲ್ಫ್ ಡಿಪೆಂಡೆಂಟ್. ನೀವು ನಿಮ್ಮಲ್ಲಿ ನೀವು ಡಿಪೆಂಡ್ ಆಗಬೇಕು. ಯು ಶುಡ್ ನಾಟ್ ಡಿಪೆಂಡ್ ಆನ್ ಮೀ. ಓಕೆ, ಏನಕ್ಕೆ ಅಂತಂದ್ರೆ, ನನ್ನ ಮೇಲೆ ಡಿಪೆಂಡ್ ಆದ್ರೆ ನೀವು ಕ್ಲಿಯರ್ ಆಗಲ್ಲ. ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿ ನಿಮ್ಮ ಮೇಲೆ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿ, ದೆನ್ ಥಿಂಗ್ಸ್ ವಿಲ್ ವರ್ಕ್. ಸೊ ಇಲ್ಲಿ ಬರೀ ಆನ್ಸರ್ಸ್ ಹುಡುಕಿದ್ರೆ ನಮ್ಮ ಪರ್ಪಸ್ ಸರ್ವ್ ಆಗಲ್ಲ. ಓಕೆ, ಸೊ ಇದಾಯ್ತು. ತದನಂತರದಲ್ಲಿ ನೋಡಿ, UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ 2017. ಅಲ್ಲೂ ನೀವು UPSCಗೆ ಹೋದವರು ಎಚ್ಚರಿಕೆ. ಏನು UPSCಗೆ ಹೋದವರು ಎಚ್ಚರಿಕೆ ಅಂತಂದ್ರೆ, ಡೋಂಟ್ ರೀಡ್. ಒಂದು ಎಕ್ಸಾಮ್ ಟೈಮಲ್ಲಿ ಕೊನೆಯ ಬಾರಿ ವಿಷನ್ ಬುಕ್ ಬರುತ್ತೆ, ವಿಷನ್ ಸ್ಕೀಮ್ಸ್, ಗವರ್ಮೆಂಟ್ ಸ್ಕೀಮ್ಸ್ ಇನ್ ನ್ಯೂಸ್. ಏನ್ರಿ ಅದು, ಒಂದು 200 ಸ್ಕೀಮ್ಸ್ ಕೊಟ್ಟಿರ್ತಾವನೆ, ಹೇಗೆ ತಲೆಕೆಟ್ಟೋಗ್ಬಿಡುತ್ತೆ. ಮೊದಲೇ ಪ್ರಿಲಿಮ್ಸ್ ಟೈಮಲ್ಲಿ ತಲೆಕೆಟ್ಟೋಗಿರುತ್ತೆ. ಮತ್ತೆ ಆ ಒಂದು ಸ್ಕೀಮ್ಸ್ ಬುಕ್ ಓದ್ಬೇಕಾದ್ರೆ ಡ್ರೈ ಅನ್ಸುತ್ತೆ, ತುಂಬಾ ಡ್ರೈ ಅನ್ಸುತ್ತೆ. ಅದು ಓದ್ತಾ ಇರ್ತೀವಿ, ತೆಲಿಗೆ ಹೋಗ್ತಿರಲ್ಲ. ಅದಕ್ಕೆ ನೀವೇನ್ ಮಾಡಬೇಕು, ವುಮೆನ್ ರಿಲೇಟೆಡ್ ಸ್ಕೀಮ್ಸ್ ನ ಯು ಹ್ಯಾವ್ ಟು ಫೋಕಸ್ ಮೋರ್. ಸೊ ಹೀಗೆ ನಿಮ್ಮ ಬರ್ಡನ್ ಕಡಿಮೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಪಾಲಿಸಿ, ಮೆಟರ್ನಿಟಿ ಲೀವ್ ಮಸ್ಟ್ ರಿಸೀವ್ ಆಲ್ ಮೆಟರ್ನಿಟಿ ಬೆನಿಫಿಟ್. ನೋಡಿ ತಾಯಿ, ಅಗೇನ್ ಇದು SSC ಕ್ವಶನ್ 2023. ಆರ್ಟಿಕಲ್ 42 ಎಲ್ಲಿದೆ? ಎಸ್, ನಾನು ಹೇಳಿದೆ ನಿಮ್ಗೆ,
ಪಂಚಾಯತ್ ರಾಜ್. ಇದು ಕ್ವಶನ್ ಎಲ್ಲಿಂದ ಬಂತು? ಇದು ಫ್ರೀ ಎಕ್ಸಾಮ್ದು ನಾವು ಡಿಸ್ಕಷನ್ ಮಾಡಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಕಮಿಟಿ ಆರ್ ಕಮಿಷನ್ ರೆಕಮೆಂಡೆಡ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯಾಯ ಪಂಚಾಯತ್? ಅಶೋಕ್ ಮೆಹ್ತಾ ಕಮಿಟಿ. ಓಕೆ, ಸೊ ಪಾಯಿಂಟ್ ಈಸ್ ಇಲ್ಲಿ ನೋಡಿ, ಇಲ್ಲಿ ನ್ಯಾಯ ಪಂಚಾಯತ್ಸ್ ಅಂತಕ್ಕಂಥದ್ದು ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ಹೇಳ್ತೀನಿ. ಇದು ಹೈ ಯೀಲ್ಡಿಂಗ್ ಟಾಪಿಕ್ ಎಲ್ಲಿಂದ ಬಂತು ಸರ್? ಇದು ನೋಡಿ, LM ಸಿಂಘ್ವಿ ಕಮಿಟಿ ರೆಕಮೆಂಡೆಡ್ ಅಬೌಟ್, ಇದರಲ್ಲೂ ಸಹ ವರ್ಡ್ ನ್ಯಾಯ ಪಂಚಾಯತ್ಸ್. ನ್ಯಾಯ ಪಂಚಾಯತ್ಸ್ ಇದು RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಜಸ್ಟ್ 1 ಮಂತ್ ಬ್ಯಾಕ್ ನಡೆದಂತಹ ಪರೀಕ್ಷೆಯಲ್ಲಿ ಇದನ್ನ ಕೇಳಿದ್ದಾರೆ, ನ್ಯಾಯ ಪಂಚಾಯತ್ಸ್. ಸೊ ಇದನ್ನೇ ಕಾಪಿ ಮಾಡ್ಕೊಂಡ್ ಬಂದಿದ್ದಾರೆ, ನ್ಯಾಯ ಪಂಚಾಯತ್ಸ್, ನ್ಯಾಯ ಪಂಚಾಯತ್ಸ್. ಸೊ ಹೀಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಮಾಡಬೇಕು. ಇಲ್ಲಿ ನ್ಯಾಯ ಪಂಚಾಯತ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೊರತು ಆನ್ಸರ್ಸ್ ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಕಪಿಲಧಾರ, ನರ್ಮದಾ, ಕಾವೇರಿ, ತಾಮ್ರಪಾಣಿ, ಕಾಳಿ. ಈ ಕಾಳಿನ ಬಿಟ್ಟು ಯಾವುದೇ ಎಕ್ಸಾಮ್ ಇರಕ್ಕೆ ಸಾಧ್ಯವೇ ಇಲ್ಲ. ಈ ಕಾಳಿ ಬಿಟ್ರೆ ಈ ಕಾಳಿ ನದಿ ಮಹಾಕಾಳಿಯಾಗಿ ಪರಿವರ್ತನೆ ಹೊಂದಿ ಎಕ್ಸಾಮ್ನರ್ನ ಕುಕ್ಕುತ್ತೆ. ಅದಕ್ಕೆ ಕಾಳಿ ನದಿ ಬಗ್ಗೆ ಎಲ್ರಿಗೂ ಭಯ ಮತ್ತು ಭಕ್ತಿ. ಓಕೆ ಸರ್, ವಾಟರ್ ಫಾಲ್ಸ್, ರೀಸನ್, ರಿವರ್. ಇಡೀ ಇಂಡಿಯಾದಾಗಿರ್ತಕ್ಕಂಥ ಎಲ್ಲ ರಿವರ್ಗಳ ವಾಟರ್ ಫಾಲ್ ಅನ್ನು ನೆನ್ಪಿಡಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ಅದಕ್ಕೆ ನಾವೇನ್ ಮಾಡ್ಬೇಕು? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದುಕೊಳ್ಬೇಕು. ಕಾವೇರಿ ಮತ್ತು ಕಾಳಿ ಈಸಿಯಾಗಿ ಗೊತ್ತಾಗುತ್ತೆ. ವಾಟ್ ಅಬೌಟ್ ನರ್ಮದಾ ಸರ್? ಎಸ್, ಇದಕ್ಕೆ ನಮ್ದು ಪರಿಹಾರ ಏನು? ಸೊ ಆನ್ಸರ್ಸ್ ಇಸ್ ಎಲ್ಲ ಕರೆಕ್ಟ್ ಇದೆ, ಅದೇನು ದೊಡ್ಡ, ಇಟ್ಸ್ ನಾಟ್ ಎ ಬಿಗ್ ಡೀಲ್. ಓಕೆ, ಇಲ್ಲಿ ನೋಡಿ, SSC GD SSC ಕ್ವಶನ್. ನರ್ಮದಾ ರಿವರ್ ರೈಸಸ್ ಅಮರಕಂಟಕ ಹಿಲ್ಸ್. ದಟ್ಸ್ ಫೈನ್, ಅಮರಕಂಟಕ. ಓಕೆ, ತದನಂತರದಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ಇದೆ ಇಂಪಾರ್ಟೆಂಟು. ಕಪಿಲಧಾರ ಫಾಲ್ಸ್ ಈ ಸಿಚುವೇಟೆಡ್ ಆನ್ ವಿಚ್ ರಿವರ್? ಓಕೆ, ಏನಿದು? ನರ್ಮದಾ. ಕ್ವಶನ್ ಏನು? SSC ಸರ್. SSC ಯಲ್ಲಿ ಏನು ನದಿಗಳು ಬಂದಿದಾವಲ್ಲ ಅವು ನಮ್ಮ ನದಿಗಳು. UPSC CAPF CDSL ಕ್ವಶನ್ ನದಿಗಳು ಬಂದವ ಅವು ನಮ್ಮ ನದಿಗಳು. ನೋಡಿ ಇಲ್ಲಿ ಕ್ವಶನ್ ಕೇಳಿದರೆ ಇಂದ್ರಾವತಿ, ಶರಾವತಿ, ತಪತಿ ನದಿ. ಸೊ ಈ ನದಿಗಳು ಸಹ ಮುಂದೆ ನಿಮ್ಮ ಎಕ್ಸಾಮ್ಸಿಗೆ ಬರುತ್ತೆ ಅಂತ ಅರ್ಥ. ಈಗ ನೀವು ನೋಟಿಫಿಕೇಶನ್ ಆಗಿಲ್ಲ ಅಂದ್ರೆ ಸುಮ್ಮನೆ ಕೂರೋ ಬದಲು SSC ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಪ್ರತಿ ದಿವಸ ನೀವು ಒಂದು ಟಾರ್ಗೆಟ್ ಹಾಕೊಳ್ಳಿ. ಪ್ರತಿ ದಿವಸ ಒಂದು SSC ಕ್ವಶನ್ ಪೇಪರ್ ತಗೊಳ್ಳಿ, CAPF ತಗೊಳ್ಳಿ, CDS ತಗೊಳ್ಳಿ. ಬಂದಿದೆಯಲ್ಲ ಕ್ವಶನ್. ನಮ್ದು 30 ಮೇ ಕ್ಲಾಸ್, 30 ಮೇ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಕ್ಲಾಸು ಹೇಳಿದ್ದೀನಿ. ನರ್ಮದಾ ಮತ್ತು ತಪಿ ವಿಚ್ ಫ್ಲೋ ಫ್ರಮ್ ಈಸ್ಟ್ ಟು ವೆಸ್ಟ್ ರಿಫ್ಟ್ ವ್ಯಾಲಿ. ತದನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಆಲ್ರೆಡಿ. ನೋಡಿ, ನೀವು ಕ್ಲಾಸಿಗೆ ಜಾಯ್ನ್ ಆದ್ರೆ ಗೊತ್ತಾಗುತ್ತೆ ಅದು ಹೇಗೆ ಹೇಳಿದ್ದೀನಲ್ಲ ಅಂತ. ಯು ಕ್ಯಾನ್ ರೀವೆರಿಫೈ ಅಂಡ್ ರೀಚೆಕ್. ಆಲ್ರೆಡಿ ನಿಮ್ಮ ಫ್ರೆಂಡ್ಸ್ ಸೇರಿರ್ತಾರೆ ಕ್ಲಾಸ್ಗೆ. ಐ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ, ನರ್ಮದಾ ಮತ್ತು ತಪಿ ಎಕ್ಸಾಮ್ಸಿಗೆ ಬರುತ್ತೆ. ಇದು ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದ್ದೀನಿ ವೆರಿ ಕ್ಲಿಯರ್ ಆಗಿ. ಸೊ ಈಗ ನರ್ಮದಾ ಬಂದಿದೆ, ನೆಕ್ಸ್ಟ್ ತಪತಿ ಬರುತ್ತೆ. ಎಸ್, 100% ಬರುತ್ತೆ. ಭಾರತದಲ್ಲಿ ಸೀಳು ಕಣಿವೆಯಲ್ಲಿ ಹೋಗ್ತಕ್ಕಂಥ ನದಿಗಳು ಯಾವಪ್ಪ? 3: ನರ್ಮದಾ, ತಪತಿ, ದಾಮೋದರ ನದಿಗಳು. ಸೊ ಈ ಸೀಳು ಕಣಿವೆಯಲ್ಲಿ ಹೋಗ್ತಕ್ಕಂಥ ನದಿಗಳ ಬಗ್ಗೆ ಕೇಳಿರ್ತಕ್ಕಂಥ ಅಂಶ ಸಾಕಷ್ಟು ನಾನು ನೋಡಿದ್ದೇನೆ. ಓಕೆ, ಸೊ ಕುರೋಶಿಯ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಆಲ್ರೆಡಿ. ಎಸ್, ಹೀಗೇನ್ ಮಾಡ್ಬೇಕು ಸರ್ ಇಂಥ ಕ್ವಶನ್ಸು? ಸರ್ ಸೈನ್ಸ್ಗೆ ಯಾವ ಬುಕ್ ಓದ್ಬೇಕು ಸರ್? ಸೈನ್ಸ್ ಅಂಡ್ ಟೆಕ್ಗೆ ಯಾವ ಬುಕ್ ಓದ್ಬೇಕು ಸರ್? ಅದು ಬೇಸಿಕ್ ಕ್ವಶನ್ನು. ಎಲ್ಲರೂ ನೀವು NCERT, DSCERT ಅಥವಾ ಹನ್ನೊಂದು ಬುಕ್, ಮಗದೊಂದು ಬುಕ್ ಓದಿ, ಬೇಡನಲ್ಲ. ಬಟ್ ಅದರಿಂದ ಆಚೆಗೂ ಎಕ್ಸಾಮ್ಸ್ ಇದೆ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಬಹಳಷ್ಟು ಜನ ನಾನು ಲಾಸ್ಟ್ ಟೈಮ್ ಕ್ಲಾಸ್ ಮಾಡಬೇಕಾದ್ರೆ, ಸರ್ ಇದು ಈ ಬುಕ್ಕಲ್ಲಿ ಇದೆ NCERT. ಸರ್ ಬುಕ್ಸಲ್ಲಿ ಎಲ್ಲವೂ ಇದೆ, ಬಟ್ ನಿಮ್ಮ ತಲೆಗೆ ಹೋಗ್ಬೇಕಲ್ಲ ಅದು. ಬುಕ್ಸಲ್ಲಿ ಇರ್ತಕ್ಕಂತಹ ಎಲ್ಲ ಅಂಶಗಳನ್ನು ಓದಕ್ಕಾಗಲ್ಲ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಓಕೆ ಫೈನ್. ಸೈನ್ಸ್ ಬಗ್ಗೆ, ದಿ ಔಟರ್ ವಾಲ್ಸ್ ಆಫ್ ಸಮ್ ಬಿಲ್ಡಿಂಗ್ಸ್ ಆರ್ ಕನ್ಸ್ಟ್ರಕ್ಟೆಡ್ ವಿತ್ ಹ್ಯಾಲೋ ಬ್ರಿಕ್ಸ್. The air layer trapped inside hollow bricks keep house cooler in summer season and hot in winter season. So ಈಗ ನಮ್ಗೆ ಶ್ವೆಟರ್ ಇರುತ್ತೆ ಅನ್ಕೊಳ್ಳಿ. ಶ್ವೆಟರ್ಲಿ 2 ಲೇಯರ್ ಇರುತ್ತೆ. ಆ 2 ಲೇಯರ್ ಒಳಗಡೆ ಆ ಏರ್ ಇರ್ತಕ್ಕಂಥದ್ದು ಏನ್ ಮಾಡುತ್ತೆ? ದಟ್ ಈಸ್ ನಾಟ್ ಗೋಯಿಂಗ್ ಟು ಟ್ರಾನ್ಸ್ಫರ್. ಈ ಹೊರಗಡೆ ಇರ್ತಕ್ಕಂಥ ಚಳಿಯನ್ನು ಟ್ರಾನ್ಸ್ಫರ್ ಮಾಡಲ್ಲ, ಹೊರಗಡೆ ಇರ್ತಕ್ಕಂಥ ಹೀಟನ್ನು ಟ್ರಾನ್ಸ್ಫರ್ ಮಾಡಲ್ಲ. ಸೊ 2 ಲೇಯರ್ ಇರ್ತಕ್ಕಂಥದ್ದು, 2 ಲೇಯರ್ ಇರ್ತಕ್ಕಂಥ ಯಾವುದೇ ಒಂದು ಅಂಶಗಳು ಅವೇನ್ ಮಾಡುತ್ತೆ? ನಮ್ಮನ್ನ ಇನ್ಸುಲೇಟ್ ಮಾಡುತ್ತೆ. ಹ್ಯಾಲೋ ಅಂತಂದ್ರೆ ಈ ತರ ಇರುತ್ತೆ ನೋಡಿ. ಇದು ಹ್ಯಾಲೋ ಅಂದ್ರೆ ಇದ್ರ ಒಳಗಡೆ ಗ್ಯಾಪ್ ಇರುತ್ತೆ. ಈ ಹ್ಯಾಲೋ ಅಂದ್ರೆ ಈ ಗ್ಯಾಪ್ ಇರುತ್ತೆ. ಇಟ್ಟಿಂಗೆಳೆಯಲ್ಲಿ ಈ ಒಂದು ಗ್ಯಾಪ್ ಇರುತ್ತೆ. ಇದೇನ್ ಮಾಡುತ್ತೆ ಅಂತಂದ್ರೆ ಹೊರಗಡೆ ಇದನ್ನ ಒಳಗಡೆ ಕನೆಕ್ಟ್ ಆಗ್ಬಿಡಲ್ಲ, ಒಳಗಡೆ ಇದ್ದು ಹೊರಗಡೆ ಕನೆಕ್ಟ್ ಆಗಲ್ಲ. ಫ್ಲಾಸ್ಕ್ ಇದೇ ತತ್ವದಲ್ಲಿ ಬಂದಿದ್ದು. ಫ್ಲಾಸ್ಕ್, ಶ್ವೆಟರ್
ಇದೇ ತತ್ವ. ಶಟರು, ಹ್ಯಾಲೋ ಬ್ರಿಸ್ಕು, ಫ್ಲಾಸ್ಕ್ ಇವೆಲ್ಲವೂ ಒಂದೇ ತತ್ವದಲ್ಲಿ ಕಂಡು ಬರುತ್ತೆ. ದಿಸ್ ಈಸ್ ಎ ಪಾರ್ಟ್ ಆಫ್ ಅಪ್ಲೈಡ್ ಸೈನ್ಸ್. ಓಕೆ, ಈ ಸೈನ್ಸ್ ಓದಬೇಕಾದ್ರೆ ಅಗೇನ್ ಗೋ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಬುಕ್ಸ್ ಅನ್ನ 3 ವರ್ಷ ಓದೋರು ಸೈಡ್ಗಿಡಿ, ಈಗ ಇಂಥ ಕ್ವಶನ್ಸ್ ನ ಓದಿ. ಓಕೆ, ಇಲ್ಲೇನಿದೆ? ಎಸ್, ಔಟರ್ ವಾಲ್ಸ್ ಆಫ್ ಸಮ್ ಬಿಲ್ಡಿಂಗ್ಸ್ ಆರ್ ಕನ್ಸ್ಟ್ರಕ್ಟೆಡ್ ವಿತ್ ಸಮ್ ಹ್ಯಾಲೋ ಬ್ರಿಕ್ಸ್. ಹ್ಯಾಲೋ ಅಂತಂದ್ರೆ ಗ್ಯಾಪ್. ಏನಕ್ಕೆ ಅಂತಂದ್ರೆ ಬೇಸಿಗೆಯಲ್ಲಿ ತಣ್ಣಗಿರುತ್ತೆ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ, ಅದಕ್ಕೆ ಹ್ಯಾಲೋ ಬ್ರಿಕ್ಸ್ ಯೂಸ್ ಮಾಡ್ತಾರೆ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಓಕೆ, ಫೈನ್. ನೆಕ್ಸ್ಟ್, ಹ್ಯಾಲೋ ಬ್ರಿಕ್ಸ್ ಆರ್ ಜನರಲಿ ಯೂಸ್ಡ್. ಅಗೇನ್ SSC ಕ್ವಶನ್. SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಇಲ್ಲೇನಿದೆ ನೋಡಿ? ಪ್ರೊವೈಡಿಂಗ್ ಇನ್ಸುಲೇಷನ್ ಅಗೇನ್ಸ್ಟ್ ಹೀಟ್, reducing the cost of construction, increasing the bearing cost, ornamental look. No, second, providing insulation against heat. ನೀವು ಇಡೀ ಪುಸ್ತಕಗಳನ್ನು ಓದ್ಕೊಂತ ಕುಂತ್ರೆ ಅದು ತೆಲಿಗೆ ಹೋಗಲ್ಲ. ಸೊ ಹೀಗೆ ಕ್ವಶನ್ ಪೇಪರ್ ನೀವು ಸೆಕೆಂಡ್ ರೌಂಡ್ ಆಫ್ ಪ್ರಿಪರೇಷನ್ ಮಾಡ್ತಕ್ಕಂಥವ್ರು ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಸೇಮ್ ಕ್ವಶನ್ ಬಂದಿದೆ. ನಾನು ಯಾವುದೇ ರಾಜ್ಯದ ಪರೀಕ್ಷೆ ಹೇಳ್ತಾ ಇಲ್ಲ. ಯಾವುದೋ MPPS ಇರ್ಬೋದು, ಹರಿಯಾಣ ಪಬ್ಲಿಕ್ ಸರ್ವಿಸ್, ಅಸ್ಸಾಂ ಪಬ್ಲಿಕ್ ಸರ್ವಿಸ್, ಒರಿಸ್ಸಾ ಪಬ್ಲಿಕ್ ಸರ್ವಿಸ್. ನೋ, ಐ ಆಮ್ ನಾಟ್ ಟೆಲಿಂಗ್ those things. Only central government exam. ಡ್ಯಾಶ್ ಟೆಂಪರೇಚರ್ ವಾಸ್ ಹೈಯೆಸ್ಟ್ ಡೆನ್ಸಿಟಿ. 4 ಡಿಗ್ರಿ ಟೆಂಪರೇಚರ್ ನಲ್ಲಿ ವಾಟರ್ ಅತ್ಯಂತ ಹೆಚ್ಚು ಡೆನ್ಸಿಟಿಯಿಂದ ಕೂಡಿರುತ್ತೆ. ಇದು ಬೇಸಿಕ್ ಕ್ವಶನ್. ಇಂಥವರೆಲ್ಲ ರಾಂಗ್ ಮಾಡಿದ್ರೆ ಮುಗೀತು, ಕ್ಲೋಸ್, ಸಿನಿಮಾ ಬಂದಾಗುತ್ತೆ. ಓಕೆ, ವಾಟರ್ ಹ್ಯಾಸ್ ಮ್ಯಾಕ್ಸಿಮಮ್ ಡೆನ್ಸಿಟಿ. ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದನ್ನ ಕಂಡಕ್ಟ್ ಮಾಡೋರು SSC ಅವರು. ನೆಕ್ಸ್ಟ್, ಅಕಾರ್ಡಿಂಗ್ ಟು ಆರ್ಟಿಕಲ್ 79 ಇಂಡಿಯನ್ ಪಾರ್ಲಿಮೆಂಟ್ ಕನ್ಸಿಸ್ಟ್ ಆಫ್ ಪ್ರೆಸಿಡೆಂಟ್, ರಾಜ್ಯಸಭಾ, ಲೋಕಸಭಾ. ಸೊ ದಟ್ಸ್ ಓಕೆ, ಆನ್ಸರ್ಸ್ ಇದಿದೆ. ಅಗೇನ್ ಒಂದು ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮ ನೋಟ್ಸ್ ಅಲ್ಲಿ. 200% ಪಾರ್ಲಿಮೆಂಟ್ ರಿಲೇಟೆಡ್ ಕ್ವಶನ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಇದ್ರ ಬಗ್ಗೆ ಡೌಟೇ ಬೇಡ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು 1000 ಪ್ರಶ್ನೆಗಳನ್ನು ತೋರಿಸ್ತೀನಿ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಮ್ಯಾನಿ ಎಕ್ಸಾಮ್ಸ್. ಇಂಥಲ್ಲೆಲ್ಲ ನೀವು ತಪ್ಪು ಮಾಡಂಗಿಲ್ಲ. ಇಂಡಿಯಾ ಇಸ್ ಎ ಫೆಡರೇಷನ್. ಎಸ್, ಒಕ್ಕೂಟ ವ್ಯವಸ್ಥೆದ ಬಗ್ಗೆ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ, C ಗ್ರೂಪ್, D ಗ್ರೂಪ್, A ಗ್ರೂಪ್, E ಗ್ರೂಪ್ ಎಲ್ಲ ಗ್ರೂಪಲ್ಲೂ ಎಕ್ಸಾಮ್ಸ್ ಬರುತ್ತೆ. ನಮಗೆ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಫೆಡರೇಷನ್. ಐ ಹ್ಯಾವ್ ಟೋಲ್ಡ್ ಇನ್ ದಿ ಪ್ರೀವಿಯಸ್ ಕ್ಲಾಸ್, ಫೈನಾನ್ಸ್ ಕಮಿಷನ್ ಈಸ್ ರಿಲೇಟೆಡ್ ಟು ದಿ ಫೆಡರೇಷನ್. CAG ಇಟ್ ಇಸ್ ಕಮ್ಸ್ ಟು ದಿ ಫೆಡರೇಷನ್. ನೋಡಿ, ಅದಕ್ಕೆ ನೀವೇನ್ ಮಾಡಬೇಕು? ಇಂಡಿಯಾ ಈಸ್ ಎ ಫೆಡರೇಷನ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಅನ್ನ ಓದಬೇಕು. ಓಕೆ, ತದನಂತರದಲ್ಲಿ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಸೇಲೆಂಟ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನೋಡಿ, ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಅಂದ್ರೆ ಒಂದೇ, ಫೆಡರೇಷನ್ ಅಂದ್ರೆ ಇಲ್ಲಿನ ಕ್ವಶನ್, ಇಲ್ಲಿನ ಆಪ್ಷನ್. ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್, ಈಗ ಫಾರ್ ಎಕ್ಸಾಂಪಲ್ ನಮಗೆ 7ನೇ ಅನುಸೂಚಿಯಲ್ಲಿ ಪವರ್ಸ್ ಬಿಟ್ವೀನ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್. ಸುಪ್ರಮೆಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸುಪ್ರಮೆಸಿ. ನೋಡಿ, ಕಾನ್ಸ್ಟಿಟ್ಯೂಷನ್ ಸುಪ್ರಮೆಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸರ್ ಈಸ್ ನಾಟ್ ಗೋಯಿಂಗ್ ಟು ಗೋ ಔಟ್ ಆಫ್ ದಿ ಹಿಸ್ ಕಾನ್ಸೆಪ್ಟ್ಸ್. ಪಾರ್ಲಿಮೆಂಟರಿ ಸಿಸ್ಟಮ್. ಎಸ್, ಇಟ್ ಇಸ್ ಎ ಪಾರ್ಲಿಮೆಂಟ್. ಇಟ್ ಹ್ಯಾಸ್ ಎ ಪಾರ್ಲಿಮೆಂಟರಿ ಸಿಸ್ಟಮ್. ನೋಡಿ, ಒಂದೇ ಕ್ವಶನ್ ಪೇಪರ್ ಅಲ್ಲಿ ಆಪ್ಷನ್ ರಿಪೀಟ್ ಮಾಡ್ತಾ ಇಲ್ಲ. ಬಟ್ ಏನಕ್ಕೆ ನಾವು ಹೊರಗಡೆ ಹೋಗ್ತಾ ಇದ್ವಿ ಅಂದ್ರೆ ಇದನ್ನ ನಾವು ನೀಟಾಗಿ ಡಿಕೋಡಿಂಗ್ ಮಾಡಿಲ್ಲ. ಸೊ ದಿಸ್ ಡಿಕೋಡಿಂಗ್ ಮಾಡ್ಕೊಂಡೆ ನಾನು HVT ಕ್ಲಾಸ್ ಅಲ್ಲಿ ಪಾಠ ಮಾಡೋದು. ಇದು ಈ ತರ ಬರುತ್ತೆ, ಇದು ಈ ತರ ಬರುತ್ತೆ. ಓಕೆ, ನೆಕ್ಸ್ಟ್ ಇವೆಲ್ಲ ಮಾತಾಡಿದ್ದೀನಿ. ಓಕೆ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಿಮೂವ್ಡ್ ಫ್ರಮ್ ಹೀಸ್ ಆರ್ ಆಫೀಸ್. ಓಕೆ, ಸೊ ವೈಸ್ ಪ್ರೆಸಿಡೆಂಟ್ ಬಗ್ಗೆ, ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ರಿಮೂವಲ್ ಬಹಳ ಇಂಪಾರ್ಟೆಂಟ್. ರಾಜ್ಯಸಭೆ ವಿಶೇಷ ಬಹುಮತ, ಲೋಕಸಭೆ ಸರಳ ಬಹುಮತ. ಬಟ್ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಅಲ್ಲಿ HVT ಕ್ಲಾಸ್ ಅಲ್ಲಿ ಹೇಳಿದ್ದೇನೆ, ವೈಸ್ ಪ್ರೆಸಿಡೆಂಟ್ ರಿಮೂವಲ್ ಟಾಪಿಕ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ನಮಗೆ ವೈಸ್ ಪ್ರೆಸಿಡೆಂಟ್ ಬಗ್ಗೆ ನಾವೆಲ್ಲ ನೋಡ್ಕೊಂಡಿದ್ವಿ. ವೈಸ್ ಪ್ರೆಸಿಡೆಂಟ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಫೈನಾನ್ಸ್ ಬಿಲ್, ಎನಿಥಿಂಗ್ ರಿಲೇಟೆಡ್ ಟು ದಿ ಫೈನಾನ್ಸ್ ಕಮಿಷನ್, ಫೈನಾನ್ಸ್ ಬಿಲ್, ಮನಿ ಬಿಲ್, ಇಂಪಾರ್ಟೆಂಟ್. ಸೊ ದುಡ್ಡು ಬಂತಂದ್ರೆ ಕಾಂಚನಂ ಕಾರ್ಯಸಿದ್ಧಿ. ಈಗ ನೋಡಿ, ಬ್ರಿಟಿಷರ ಕಾಲದಲ್ಲಿ ಕಂಡು ಬಂದ ರೈತವಾರಿ ಪದ್ಧತಿ ಬಗ್ಗೆ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್, ಅವೇನು ಎಕಾನಮಿ. ಈಗ ಅಕ್ಬರ್ ಬಂದ, ಟಿಪ್ಪು ಸುಲ್ತಾನ್ ಬಂದ, ಔರಂಗಜೇಬ್ ಬಂದ, ಬಲ್ಬನ್ ಬಂದ, ಅವರೆಲ್ಲ ಏನ್ ಮಾಡ್ತಾರೆ? ಎಕಾನಮಿನ ಚೇಂಜ್ ಮಾಡ್ತಾರೆ. ಎನಿಥಿಂಗ್ ರಿಲೇಟೆಡ್ ಟು ದಿ ಮನಿ, ವಿಟಮಿನ್ M, ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಓಕೆ, ಫೈನಾನ್ಸ್ ಬಿಲ್ ನೋಡಿ, ಫೈನಾನ್ಸ್ ಬಿಲ್ ಅಲ್ಲಿದೆ. ನೆಕ್ಸ್ಟ್ ಇಲ್ಲೂ ಸಹ ಫೈನಾನ್ಸ್ ಬಿಲ್ ಅಂಡ್ ಮನಿ ಬಿಲ್ ಬಗ್ಗೆ ಇದೆ. ಓಕೆ, ಸೊ ಹೀಗೆ ಕ್ವಶನ್ಸ್ ಅನ್ನ ನಾವು ಗವರ್ನರ್ ಆಸ್ ಇಟ್ ಈಸ್, ಗವರ್ನರ್ ಟಾಪಿಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಮುಲಾಜೆ ಇಲ್ಲ ಗವರ್ನರ್ ಬಗ್ಗೆ. ಓಕೆ, ಎ ಪರ್ಸನ್ ಕ್ಯಾನ್ ಬಿ ಅಪಾಯಿಂಟೆಡ್ ಆಸ್ ದಿ ಗವರ್ನರ್ ಆಫ್ ಮೋರ್ ದೆನ್ ಒನ್ ಸ್ಟೇಟ್ ಅಟ್ ದಿ ಸೇಮ್ ಟೈಮ್. 7ನೇ ತಿದ್ದುಪಡಿಯ ಮೂಲಕ ಒಂದು ರಾಜ್ಯದ ರಾಜ್ಯಪಾಲರನ್ನು 2 ರಾಜ್ಯಗಳಿಗೆ ನೇಮಿಸಬಹುದು. ಸೊ ಗವರ್ನರ್ ಇಸ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್. ದಿ ಇಂಪೀಚ್ಮೆಂಟ್ ಪ್ರೊಸೀಜರ್ ಇಸ್ ಫಾಲೋಡ್ ಇನ್ ದಿ ರಿಮೂವಲ್ ಆಫ್ ದಿ ಗವರ್ನರ್. ಇಲ್ಲ,
ಇದೇ ನಮ್ದು ಸಮಸ್ಯೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ 2013 UPSC ಕ್ವಶನ್ಸ್. ಇನ್ ಇಂಡಿಯಾ ದಿ ಸೇಮ್ ಪರ್ಸನ್ ಕ್ಯಾನ್ ನಾಟ್ ಅಪಾಯಿಂಟೆಡ್ ಆಸ್ ಎ ಗವರ್ನರ್ ಫಾರ್ 2 or more ಸ್ಟೇಟ್ಸ್ ಅಟ್ ದಿ ಸೇಮ್ ಟೈಮ್. ಸೊ ಇಲ್ಲೇನಿದೆಯಲ್ಲ ಇಲ್ಲಿಂದ ಎತ್ಕೊಂಡ್ ಬಂದವನೆ ಸ್ಟೇಟ್ಮೆಂಟ್. ಸೊ ಅಂದ್ರೆ ಅವನು ಲೈನ್ ಬೈ ಲೈನ್ ಎತ್ಕೊಂಡ್ ಬರ್ತಾ ಇದ್ದಾನೆ, ನಾಟ್ ಇವನ್ ಥೀಮ್, ಲೈನ್ ಬೈ ಲೈನ್. ಓಕೆ, ನೋ ಪ್ರೊಸೀಜರ್ ಹ್ಯಾಸ್ ಲೇಡ್ ಡೌನ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಾರ್ ದಿ ರಿಮೂವಲ್ ಆಫ್ ದಿ ಗವರ್ನರ್. ನೋಡಿ, ಗವರ್ನರ್ ರಿಮೂವಲ್ ಬಗ್ಗೆ ಯಾವುದೇ ರೀತಿಯ ಪ್ರಕ್ರಿಯೆಯನ್ನು ನಾವು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿಲ್ಲ. ಎಸ್, ಇಟ್ ಇಸ್ ಟ್ರೂ. ಇಲ್ಲೇನಿದೆ ಸ್ಟೇಟ್ಮೆಂಟು, ದಿ ಇಂಪೀಚ್ಮೆಂಟ್ ಪ್ರೊಸೀಜರ್ ಇಸ್ ಫಾಲೋಡ್ ಬೈ ದಿ ರಿಮೂವಲ್ ಆಫ್ ದಿ ಗವರ್ನರ್. ಅಂದ್ರೆ ಇವನು ಏನಾಗಿದೆ ಅಂತಂದ್ರೆ ಅಳಿಯ ಅಲ್ಲ ಮಗಳ ಗಂಡ ಅಂತ. ಸೊ ಇಲ್ಲಿನ ಸ್ಟೇಟ್ಮೆಂಟ್ಗಳು ಉಲ್ಟಾ ಪಲ್ಟಾ ಮಾಡಿ ಕೊಟ್ಬಿಡ್ತಾನೆ ಎಕ್ಸಾಮ್ಸ್ಗೆ. ಸೊ ಹೀಗೆ ನೀವು ಓದ್ಕೊಂಡ್ರೆ ನಿಮ್ಮ ಎಕ್ಸಾಮ್ಸ್ಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನ ನೋಡ್ಬೋದು. ಇನ್ ಅಟ್ಮಾಸ್ಫಿಯರ್ ದಿ ರೇಟ್ ಆಫ್ ಇವಾಪರೇಷನ್ ಇನ್ಕ್ರೀಸಸ್. ಇನ್ ಅಟ್ಮಾಸ್ಫಿಯರ್ ಇವಾಪರೇಷನ್, ಟ್ರಾನ್ಸ್ಪಿರೇಷನ್, ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣ ಕ್ರಿಯೆ ಮತ್ತೆ ಬಾಷ್ಪ ವಿಸರ್ಜನೆ, ಇವು ಸೈನ್ಸ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸು. ಸರ್ ನೀವು ಆರ್ಟ್ಸ್ ವಿದ್ಯಾರ್ಥಿ ಆಗಿದ್ದೀವಿ, ನಾನು ಸೈನ್ಸ್ ಬರಲ್ಲ ಅಂದ್ರೆ ನಾನು ಕೇಳಲ್ಲ. ಸರ್ ಆರ್ಟ್ಸ್ ವಿದ್ಯಾರ್ಥಿಗಳು ಸೈನ್ಸ್ ಬರಲ್ಲ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇರಬಾರದು. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಮಿನಿಮಮ್ ಸೈನ್ಸ್ ಗೊತ್ತಿರಬೇಕು. ನಾನು ಹೇಳ್ತಾ ಇದ್ದೀನಿ ಮಿನಿಮಮ್ ಸೈನ್ಸ್, ವರ್ಡ್ ನಾಟ್ ಮ್ಯಾಕ್ಸಿಮಮ್ ಸೈನ್ಸ್. ಮೆಂಟಲ್ ಎಬಿಲಿಟಿ, ಆಪ್ಟಿಟ್ಯೂಡ್, ರೀಸನಿಂಗ್ ಇವೆಲ್ಲ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೇಕು. ದಟ್ಸ್ ಹೌ ಇಟ್ ವರ್ಕ್ಸ್. ಮನುಷ್ಯನಿಗೆ ಎಲ್ಲ ಹುಟ್ಟೋದು ಯಾವ್ದು ಕಲ್ತ್ಕೊಂಬಂದಿಲ್ಲ, ಕಲ್ತ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯು ಜಸ್ಟ್ ಅಪ್ಡೇಟ್ ಯುವರ್ ಸೆಲ್ಫ್. ಸೊ ಅಂತ ಪ್ರತಿಭಾವಂತರ ಜೊತೆ ಸಂಗಡವಿರಿ. ಸೊ ಸಜ್ಜನರ ಸಂಘವಿರಲು ತೀರ್ಥ ವ್ಯಾತಕ್ಕೆ ಅಂತ ಹೇಳ್ತಾರೆ. ಸಜ್ಜನರ ಸಂಘ ಅಂತಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಓದ್ತಕ್ಕಂಥವರ ಸಹವಾಸದಲ್ಲಿ ಇರಿ, ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀರಾ. ಸರ್ ಇಲ್ಲಿ ದಿ ಅಟ್ಮಾಸ್ಫಿಯರ್ ದಿ ರೇಟ್ ಆಫ್ ಇವಾಪರೇಷನ್ ಇನ್ಕ್ರೀಸಸ್ ಇಫ್ ಡಿಕ್ರೀಸ್ ಇನ್ ಹ್ಯೂಮಿಡಿಟಿ. ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ವಾತಾವರಣದಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದಾಗ ಬಾಷ್ಪ ವಿಸರ್ಜನೆ ಆಗಲ್ಲ. ವಾತಾವರಣದ ಆರ್ದ್ರತೆ ಅಂದ್ರೆ ಏನು? ನೀರಿನ ತೇವಾಂಶದ ರೂಪದಲ್ಲಿ ಇರ್ತಕ್ಕಂಥದ್ದು ಆರ್ದ್ರತೆ. ಈ ಆರ್ದ್ರತೆ ಕಡಿಮೆ ಆದಂಗೆಲ್ಲ ಇವಾಪರೇಷನ್ ಜಾಸ್ತಿ ಆಕ್ಕಂತ ಹೋಗುತ್ತೆ. ಆರ್ದ್ರತೆ ಜಾಸ್ತಿ ಆದಂಗೆಲ್ಲ ಇವಾಪರೇಷನ್ ಕಡಿಮೆ ಆಕ್ಕಂತ ಹೋಗುತ್ತೆ. ದಿಸ್ ಈಸ್ ದಿ ಆನ್ಸರ್. ಬಟ್ ಮೈ ಪಾಯಿಂಟ್ ಈಸ್ ನಾಟ್ ಫೈಂಡಿಂಗ್ ಆನ್ಸರ್. ಮೈ ಪಾಯಿಂಟ್ ಈಸ್ ಇವಾಪರೇಷನ್, ಟ್ರಾನ್ಸ್ಪಿರೇಷನ್ ಇವು ಇಂಪಾರ್ಟೆಂಟು. ತದನಂತರದಲ್ಲಿ ಈ ಒಂದು ಬ್ಯಾಕ್ಟೀರಿಯಾಗಳು, ರೈಸೋಬಿಯಂ ಬ್ಯಾಕ್ಟೀರಿಯಾ, ಅನಾಬಿನಾ, ಸೈನೋಬ್ಯಾಕ್ಟೀರಿಯಾ, ದೋಸ್ ಬ್ಯಾಕ್ಟೀರಿಯಾಸ್ ಆರ್ ಇಂಪಾರ್ಟೆಂಟ್. ಓಕೆ, ಸೊ ತದನಂತರದಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಎಂಜೈಮ್ಸ್ಗಳು ಎಕ್ಸಾಮ್ಸಿಗೆ ಬರುತ್ತೆ. ತದನಂತರದಲ್ಲಿ ಡಿಫ್ರೆಂಟ್ ಡಿಸೀಸಸ್ ಎಕ್ಸಾಮ್ಸಿಗೆ ಬರುತ್ತೆ. ಇದು ಎಕ್ಸಾಮ್ಸ್ನ ಕತೆ. ಓಕೆ, SSC ಕ್ವಶನ್ ಪೇಪರ್, ರೇಟ್ ಆಫ್ ಇವಾಪರೇಷನ್ ಇನ್ಕ್ರೀಸಸ್ ವಿತ್ CDS ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ಸ್ 2019. ಏನಿದೆ ಇಲ್ಲಿ? ಆನ್ ಇನ್ಕ್ರೀಸ್ ಇನ್ ದಿ ಹ್ಯೂಮಿಡಿಟಿ. ಸೊ ರೇಟ್ ಆಫ್ ಇವಾಪರೇಷನ್ ಹ್ಯೂಮಿಡಿಟಿ ಇನ್ಕ್ರೀಸ್ ಆದಾಗ ಆಗಲ್ಲ, ಡಿಕ್ರೀಸ್ ಇನ್ ಹ್ಯೂಮಿಡಿಟಿ. ಇದು ಆನ್ಸರ್. ಆನ್ ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ. ಅಂದ್ರೆ ಒಂದು ಎಲೆ ಇಷ್ಟೇ ಇರುತ್ತೆ ಅನ್ಕೊಳ್ಳಿ, ಇದ್ರ ಸರ್ಫೇಸ್ ಏರಿಯಾ 2 ದೊಡ್ಡದು ಮಾಡ್ಕೊಂಡಾಗ ಇದೇನಾಗುತ್ತೆ? ಟ್ರಾನ್ಸ್ಪಿರೇಷನ್, ಬಾಷ್ಪ ವಿಸರ್ಜನೆ ತುಂಬಾ ಜಾಸ್ತಿ ಆಕ್ಕಂತ ಹೋಗುತ್ತೆ. ಅಂದ್ರೆ ಒಂದು ಎಲೆಯ ಗಾತ್ರ ಜಾಸ್ತಿ ಆದಷ್ಟು ಅದು ಬಾಷ್ಪ ವಿಸರ್ಜನೆ ಹೆಚ್ಚಾಗಿ ಹೋಗುತ್ತೆ. ಬಾಷ್ಪ ವಿಸರ್ಜನೆ, ದ್ಯುತಿ ಸಂಶ್ಲೇಷಣ ಕ್ರಿಯೆ, ಓಝೋನ್ ಹೋಲ್, ತದನಂತರದಲ್ಲಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಯುಟ್ರೋಫಿಕೇಶನ್, ಇವೆಲ್ಲವೂ ಇಂಪಾರ್ಟೆಂಟ್ HYT ಹೈ ಯೀಲ್ಡಿಂಗ್ ಟಾಪಿಕ್ಸ್ ಫಾರ್ ಯುವರ್ ಎಕ್ಸಾಮ್ಸ್. ಡೆಫಿನೆಟ್ಲಿ ಇಟ್ ವಿಲ್ ಕಮ್. ಓಕೆ, ಎಸ್. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ದಿ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಪ್ರೋಸೆಸ್? ಕೆಮಿಕಲ್ ಪ್ರೋಸೆಸ್, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ದಿ ಎಕ್ಸಾಂಪಲ್ ಕೇಳಿದ್ದಾನೆ. ಓಕೆ, ಇಲ್ಲಿ ನೋಡಿ, ನಮಗೆ ಆನ್ಸರ್ ಇಸ್ ಬರ್ನಿಂಗ್ ಫ್ಯೂಯಲ್ ಅಂಡ್ ಕುಕಿಂಗ್ ಆಫ್ ಫುಡ್. ಆನ್ಸರ್ ಏನಪ್ಪಾ? ಇದು ಆನ್ಸರ್ C&D. ಓಕೆ, ನಮ್ಮ ಉದ್ದೇಶ ಏನು? ಒಂದು ಹಂತ ಮುಂದೋಗೋಣ. ಕೆಮಿಕಲ್ ರಿಯಾಕ್ಷನ್, ಭೌತಿಕ ಕ್ರಿಯೆ, ರಾಸಾಯನಿಕ ಕ್ರಿಯೆಗಳಂತೇಳಿ ನಮ್ಮ ಚಾಪ್ಟರ್. ಸರ್ NCERT ಅಲ್ಲಿ ಪೇಜ್ ನಂಬರ್ ಇಷ್ಟಲ್ಲಿದೆ. ಎಸ್ ಸರ್, ಐ ಅಗ್ರಿ ವಿತ್ ಯು. ನಾನು ಒಪ್ಪಿದ್ದೇನೆ, ನಿಮ್ಮ ಅಪ್ರೋಚ್ ನಾನು ಒಪ್ಪಿದ್ದೇನೆ. ಆದರೆ NCERT ಅಲ್ಲಿ ಎಲ್ಲವೂ ಕೊಟ್ಟಿರುತ್ತೆ, DSERT ಅಲ್ಲಿ ಎಲ್ಲವೂ ಕೊಟ್ಟಿರುತ್ತೆ, ಎಲ್ಲವೂ ಓದಕ್ಕಾಗತ್ತೆ. ಇಲ್ಲ, ನಾನು ಹೇಳ್ತಿದ್ರೆ NCERT ಅಲ್ಲಿ ಹೇಗೆ ಪೇಜ್ ನಂಬರ್ ಫೈಂಡ್ ಔಟ್ ಮಾಡ್ತಾರಲ್ಲ ಅದೇ ತರ ನೀವು ಏನ್ ಮಾಡ್ಬೇಕು ಅಂದ್ರೆ ಎಕ್ಸಾಮ್ಸ್ಗೆ ಈ ಟಾಪಿಕ್ ಇಂಪಾರ್ಟೆಂಟ್ ಅಂತ ಫೈಂಡ್ ಔಟ್ ಮಾಡ್ಬಿಡಿ. ನಿಮ್ಮನ್ನ ತಡೀತಕ್ಕಂತಹ ಒಂದು ಶಕ್ತಿ ಯಾವುದೂ ಇಲ್ಲ. ಗೊತ್ತೈತೆ ನನ್ನ ಉದ್ದೇಶ ಇಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಮಿಕಲ್ ಪ್ರೋಸೆಸ್ ಕಾನ್ಸೆಪ್ಟ್ ನಿಮ್ಮ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಕೆಮಿಕಲ್ ಪ್ರೋಸೆಸ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಏನಿದು ಕೆಮಿಕಲ್ ಪ್ರೋಸೆಸ್ ಅಂದ್ರೆ? ಎನಿಥಿಂಗ್ ವಿಚ್ ಇಸ್ ನಾಟ್ irreversible, ಎನಿಥಿಂಗ್ ವಿಚ್ ಇಸ್ irreversible. ಫಾರ್ ಎಕ್ಸಾಂಪಲ್, ಹಾಲು ಮೊಸರಾಗುತ್ತೆ, ಸೊ ದಟ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್. ಅಂದ್ರೆ ಮೊಸರು ಮತ್ತೆ ಹಾಲು ತರ ಮಾಡಕ್ಕಾಗುತ್ತಾ? ಇಲ್ಲ. ದೆನ್ ವಾಟ್ ಈಸ್ ಫಿಸಿಕಲ್, ಭೌತಿಕ ಪ್ರಕ್ರಿಯೆ ಅಂದ್ರೆ ಏನು? ನೀರು
ಮಂಜುಗಡ್ಡೆ ಆಗುವುದು, ಮಂಜುಗಡ್ಡೆ ನೀರಾಗುವುದು. ಅಲ್ಲಿ ಕೆಮಿಕಲ್ಸ್ ಏನು ಚೇಂಜ್ ಆಗಲ್ಲ, ಅದರ ರೂಪ ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಫಿಸಿಕಲ್ ಚೇಂಜ್. ಫಿಸಿಕಲ್ ಚೇಂಜ್ ಬೇರೆ, ಕೆಮಿಕಲ್ ಚೇಂಜ್ ಬೇರೆ. ಕ್ವಶನ್ ಮ್ಯಾಕ್ಸಿಮಮ್ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲೇ ಇರುತ್ತೆ. ಓಕೆ, ಮೆಲ್ಟಿಂಗ್ ಆಫ್ ಪ್ಯಾರಾಫಿನ್ ವ್ಯಾಕ್ಸ್. ಪ್ಯಾರಾಫಿನ್ ವ್ಯಾಕ್ಸ್ ನಾವು ಕರಗಿಸಿದ್ರೆ ಅದು ದ್ರವ ರೂಪಕ್ಕಾಗುತ್ತೆ, ಮತ್ತೆ ಅದನ್ನು ಗಟ್ಟಿ ಮಾಡಿದ್ರೆ ಪ್ಯಾರಾಫಿನ್ ವ್ಯಾಕ್ಸ್. ದಟ್ ಈಸ್ ಎ ಫಿಸಿಕಲ್ ಪ್ರೋಸೆಸ್. ಸೊ ಎ ಹೋಯ್ತು. ಬಿ ಅಂಡ್ ಸಿ, ಸಬ್ಲಿಮೇಷನ್ ಆಫ್ ಕ್ಯಾಂಫೋರ್ ಅಂದ್ರೆ ಕರ್ಪೂರ. ಕರ್ಪೂರ ಏನಾಗುತ್ತೆ ಅಂತಂದ್ರೆ ಗಟ್ಟಿಯಾಗಿದ್ದು ಅದು ಗಾಳಿಯಾಗಿ ಪರಿವರ್ತನೆ ಆಗುತ್ತೆ. ನಮ್ಮಲ್ಲಿ ಘನ, ದ್ರವ, ಅನಿಲ ಆಗಬೇಕು. ಓಕೆ, ಇದೇನಾಗುತ್ತೆ, ಘನ ಇದ್ದಿದ್ದು ಒಂದೇ ಬಾರಿ ಅನಿಲವಾಗುತ್ತೆ. ದಟ್ ಕೆಮಿಕಲ್ ಕಾಂಪೋಸಿಷನ್ ವಿಲ್ ನೆವರ್ ಚೇಂಜ್. ಸೊ ಹೀಗೆ ಸಬ್ಲಿಮೇಷನ್ ಆಫ್ ಕ್ಯಾಂಫೋರ್ ಬರಲ್ಲ. ಬರ್ನಿಂಗ್ ಆಫ್ ಫ್ಯೂಯಲ್, ಕಂಬಸ್ಟನ್ ಪ್ರೋಸೆಸ್. ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಅನ್ನು ನಾವೇನ್ ಮಾಡಿದಾಗ ಸುಟ್ಟಾಗ ಅದು ವಿವಿಧ ಅನಿಲಗಳಾಗಿ ಪರಿವರ್ತನೆ ಆಗಿ ಹೊರಡೋಗುತ್ತೆ. ಅದು ಮತ್ತೆ ಪೆಟ್ರೋಲ್ ಆಗಿ ಮಾಡಕ್ಕಾಗುತ್ತಾ? ನೋ. ಸೊ ಕುಕಿಂಗ್ ಆಫ್ ಫುಡ್. ನೋ. ಅಕ್ಕಿ ಅನ್ನವಾಗಿ ಪರಿವರ್ತನೆ ಆಗುತ್ತೆ. ಅನ್ನನ ಮತ್ತೆ ಅಕ್ಕಿ ತರ ಮಾಡಕ್ಕಾಗುತ್ತಾ? ಹೈಲಿ ಇಂಪಾಸಿಬಲ್. ಸೊ ನನ್ನ ಉದ್ದೇಶ ಬರ್ದಿಟ್ಕೊಳ್ಳಿ, ಸೈನ್ಸ್ ಟಾಪಿಕ್. ಸೈನ್ಸ್ಗೆ ನಾವು ಸೈನ್ಸ್ ಅಂಡ್ ಟಾಪಿಕ್ ಬಗ್ಗೆ HUT ಮಾಡ್ಬೇಕಾದ್ರೆ ಹೇಳ್ತಿರ್ತೀವಿ ಇದನ್ನ. ಕೆಮಿಕಲ್ ಪ್ರೋಸೆಸ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಸರ್, ಇದ್ರ ಬಗ್ಗೆ ಸಂಬಂಧಪಟ್ಟಾಗಿ ಸಾಕಷ್ಟು ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜಸ್ CDS 2023 2023 ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್. ಬರ್ನಿಂಗ್ ಆಫ್ ಕ್ಯಾಂಡಲ್, ಫ್ರೀಸಿಂಗ್ ಆಫ್ ವಾಟರ್, ಕುಕಿಂಗ್ ಆಫ್ ಫುಡ್, ರಸ್ಟಿಂಗ್ ಆಫ್ ಫೈರ್. ನೋಡಿ, ಕುಕಿಂಗ್ ಆಫ್ ಫುಡ್ ಇಲ್ಲಿ ಕೂಡ ಏನಿದೆ, ಕುಕಿಂಗ್ ಆಫ್ ಫುಡ್, ಬರ್ನಿಂಗ್ ಕ್ಯಾಂಡಲ್, ಫ್ರೀಸಿಂಗ್ ವಾಟರ್. ನೋಡಿ, ಇವೆಲ್ಲವೂ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಪಬ್ಲಿಕ್ ಗುಡ್ಸ್ ಬಗ್ಗೆ ಮಾತಾಡೋಣ ಆಮೇಲೆ. ಸೊ ದಿಸ್ ಇಸ್ ಆಲ್ ಅಬೌಟ್ decoding class. I will come up with PSA 402 video decoding class, and thank you.